ವೀಕ್ಷಕರೇ, ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಜನಮತ ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ನಾವು ಬಂದಿರೋದು ದೇವನಹಳ್ಳಿಯ ಕೋಟೆ ಹತ್ರ ನಾನಿದ್ದೀನಿ. ಇಲ್ಲಿ ಜನರ ಅಭಿಪ್ರಾಯ ಹೇಗಿದೆ, ಇವಾಗಿನ ಲೋಕಸಭೆ ಎಲೆಕ್ಷನ್ಸ್ ಬಗ್ಗೆ ಅವರ ಅಭಿಪ್ರಾಯಗಳು ಅನಿಸಿಕೆಗಳನ್ನು ಅವರ ಬಳಿಯೇ ಕೇಳಿ ತಿಳ್ಕೊಳ್ಳೋಣ, ಹೊರಡೋಣ. ಹಾಯ್ ಸರ್. ನಿಮ್ಮ ಹೆಸರು? ಆದರ್ಶ್ ಈ ಸರಿ ವೋಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾಕೆ ಸರ್? ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲ್ಬೇಕು ಅಂತ ಬಿಜೆಪಿ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರು ಗೆಲ್ಬೇಕು ಅಂತ ಬಿಜೆಪಿ. ಯಾಕೆ ಸುಧಾಕರ್ ಅವ್ರು ಗೆಲ್ಬೇಕು ಸರ್? ಯಾಕೆ ಏನ್ ಕಾರಣ? ಇವಾಗ ಸುಧಾಕರ್ ಅವ್ರು ಗೆಲ್ಬೇಕು ಅಂತಂದ್ರಿ, ಏನ್ ಕಾರಣ? ಎಲ್ಲ ಒಳ್ಳೇದು ಮಾಡ್ತಿದಾರಲ್ಲ ಸರ್ ಸುಧಾಕರ್. ಯಾವ ತರ ಎಲ್ಲ ಈಗ ಮೊನ್ನೆ ಎಲ್ಲ ಚಿಕ್ಕಬಳ್ಳಾಪುರ ಉತ್ಸವ ಮಾಡಿಸಿದ್ರು, ಮತ್ತೆ ಈಶಾ ಫೌಂಡೇಶನ್ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಅದಕ್ಕೆ ಸರ್ ಸುಧಾಕರ್ ಗೆಲ್ಬೇಕು. ಇವಾಗ ನೀವು ಹೇಳಿದ್ರಿ ಸುಧಾಕರ್ ಅವರು ಈ ತರ ಮಾಡಿದ್ದಾರೆ, ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಹೇಳಿದ್ರಿ. ಇವಾಗ ಎಜುಕೇಶನ್ ವೈಸ್ ಏನ್ ಯೂಸ್ ಆಗುತ್ತೆ ಸುಧಾಕರ್ ಅವ್ರು ಬಂದ್ರೆ? ಎಜುಕೇಶನ್ ಮಾಡಿಸ್ತಿದ್ದಾರೆ ಸರ್, ಎಲ್ಲ ಹುಡುಗರಿಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಮತ್ತೆ IT ಅವ್ರಿಗೆ ಎಲ್ಲ ಒಳ್ಳೇದು ಮಾಡ್ತಿದ್ದಾರೆ. ಓಕೆ, ಇವಾಗ ಇಲ್ಲೇನೋ ಸುಧಾಕರ್ ಅವ್ರು ಬರಬೇಕು, ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ನಮ್ಮ ನರೇಂದ್ರ ಮೋದಿನೇ ಸರ್. ನರೇಂದ್ರ ಮೋದಿ ಯಾಕೆ ಆಗ್ಬೇಕು? ನರೇಂದ್ರ ಮೋದಿ ಅವ್ರ ಹೆಸರು ಹೇಳಿದ ತಕ್ಷಣ ಏನ್ ಕಮಲ ಅರಳ್ಬಿಡ್ತಲ್ಲ? ಹೌದು ಸರ್. ಮುಖ ಕಮಲ. ಏನ್ ಕಾರಣ ಸರ್? ಯಾಕೆ ಮೋದಿ ಅವ್ರು ಯಾಕೆ ಆಗ್ಬೇಕು ಪ್ರೈಮ್ ಮಿನಿಸ್ಟರ್ ಈ ಬಾರಿ? ಯಾಕೆ ಅಂದ್ರೆ ಮೊನ್ನೆ ಒಂದ್ಸಲ ನಮ್ಮ ಇದ್ರ ಮೇಲೆ ಪಾಕಿಸ್ತಾನ ಅವ್ರು ಬಂದು ಇದು ಮಾಡಿದ್ರು ಸರ್. ಅದಕ್ಕೆ ರಾತ್ರಿ ಜಿಟ್ಟುಗಳಲ್ಲಿ ಹೋಗಿ ಆ ಪಾಕಿಸ್ತಾನ ಮುಗಿಸಾಕಿದ್ರಲ್ಲ ಸರ್, ಅದರಿಂದ 500 ವರ್ಷದಿಂದ ನಮ್ಮ ಹಿಂದೂಗಳು ಕಾನ್ಫಿಡೆನ್ಸ್ ಮಾಡಿದ್ರಲ್ಲ ಸರ್, ಅದಕ್ಕೋಸ್ಕರ ನರೇಂದ್ರ ಮೋದಿನೇ ಆಗಬೇಕು. ನರೇಂದ್ರ ಮೋದಿ ಅವರೇ ಆಗಬೇಕು. ಓಕೆ, ಹಂಗಿದ್ರೆ ಅಲ್ಲಿ ನರೇಂದ್ರ ಮೋದಿ ಅವ್ರು ಆಗಬೇಕು ಅಂದ್ರೆ ಇಲ್ಲಿ ಬಿಜೆಪಿಗೆ ನಿಮ್ಮ ಬೆಂಬಲ ಇದೆ? ಇದೆ ಸರ್. ಇವಾಗ ಏನು ಇಲ್ಲಿ ಬಿಜೆಪಿಯಿಂದ ಸಂಸದರಾಗಿ ಯಾರು ಆಯ್ಕೆ ಆದ್ರೆ ಅವ್ರಿಗೆ ನಿಮ್ಮ ಸ್ಟೂಡೆಂಟ್ಸ್ ಆಗಿ ನಿಮ್ಮ ಬೇಡಿಕೆ ಏನು? ಈ ತರ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಒಳ್ಳೆ ಸ್ಕಾಲರ್ಶಿಪ್ ಮಾಡಿಸ್ಬೇಕು, ಬಡವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಎಲ್ಲರಿಗೂ ಸಮವಾಗಿ. ನಿಮ್ಮ ಪ್ರಕಾರ ಏನು ಇಂಪ್ರೂವ್ ಆಗಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲ ಇಂಪ್ರೂವ್ ಆಗಬೇಕು, ರೈತರಿಗೆಲ್ಲ ಒಳ್ಳೇದಾಗಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಸಂದೀಪ್ ಅಂತ. ಸಂದೀಪ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಇದೆ ಬಿಜೆಪಿ ಸೈಡ್ ಅಂತ. ಇದೆ ಬಿಜೆಪಿ ಸೈಡು. ಯಾಕೆ ಅಂದರೆ ದೇಶ ಉದ್ಧಾರ ಆಗ್ತಿರೋದೆ ಬಿಜೆಪಿಯಿಂದ. ಸೊ ಬಿಜೆಪಿ ಬಂದರೆ ತುಂಬ ಉತ್ತಮವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾವ ಥರ ಇವಾಗ ಉದ್ಧಾರ ಅಂತಂದ್ರೆ ಯಾವ ರೀತಿ ಅಂದರೆ ನಮ್ಮ ದೇಶದ GDP ಎಲ್ಲ ಮತ್ತು ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಓಕೆ, ಇವಾಗ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಇದ್ದೀರಾ, ಬಿಜೆಪಿಯಿಂದ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಲ್ವಾ? ಸೊ ಯಾವ ರೀತಿಯಾದ ಅಭಿವೃದ್ಧಿಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಬೇಕು ಅವರು, ಎಜುಕೇಷನ್ ವೈಸ್? ಶಿಕ್ಷಣ ಕ್ಷೇತ್ರಕ್ಕೆ ಅಂದರೆ ಇವಾಗ ತುಂಬ ಹಲವಾರು ಜನಕ್ಕೆ ಸ್ಕಾಲರ್ಶಿಪ್ ಬಂದಿಲ್ಲ, ತುಂಬ ಬಡವರಿಗೆ ಓದೋಕ್ಕೆ ಕಷ್ಟ ಆಗ್ತಿದೆ. ಎಲ್ಲರೂ ಒಂದೇ ಥರ ಇರಲ್ಲ, ಅದೇ ಗೌರ್ಮೆಂಟ್ ಕಾಲೇಜ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲ ಹೈಟೆಕ್ ಮಾಡಿದ್ರೆ ತುಂಬ ಉತ್ತಮವಾಗಿ. ಈ ಸಾರಿ ಇಲ್ಲಿ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಇದೆ ಹಾಗಿದ್ರೆ? ಅವರು ಬೇಡ ಅನಿಸುತ್ತೆ, ಬೇರೆಯವರು ಆಯ್ಕೆ ಆದರೆ ತುಂಬ ಉತ್ತಮವಾಗಿರುತ್ತೆ. ದೇಶಕ್ಕೆ ಮೋದಿ ಬೇಕು ಅಂತಂದ್ರೆ ಇವಾಗ ಇಲ್ಲಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಂತ್ಕೋತಾ ಇರೋದು. ಸೊ ಇದ್ರ ಬಗ್ಗೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅವ್ರಿಗೆ ಆಗಬೇಕು. ಬಿಜೆಪಿ ಬರಬೇಕಂದ್ರೆ ಅವ್ರಿಗೆ ಹೇಳಿದ್ರೆ ಯಾಕೆ ಸುಧಾಕರ್ ಅವ್ರು ಆಗಬಾರ್ದು ಅನ್ನೋದಕ್ಕೆ? ಅಂದ್ರೆ ಇವಾಗ ಸದ್ಯಕ್ಕೆ ನೀವು ಅವ್ರಿಗೆ ವೋಟ್ ಹಾಕಬೇಕು, ಬಟ್ ಪರ್ಸನಲ್ ಆಗಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಏನು ರೀಸನ್ ಅಂದರೆ ಕೋವಿಡ್ ಟೈಮಲ್ಲಿ ತುಂಬ ಜನಗಳಿಗೆ ನಷ್ಟ ಆಗಿದೆ, ಅದಕ್ಕೆ ಬೇಡ. ಕೋವಿಡ್ ಟೈಮಲ್ಲಿ ತುಂಬ ಸುಮ್ಮನೆ ಮೀಡಿಯಾದಲ್ಲಿ ಹೇಳೋದು ಬೇಡ, ಕೋವಿಡ್ ಟೈಮಲ್ಲಿ ತುಂಬ ಇದಾಗಿದೆ. ಓಕೆ, ಇವಾಗಿನ ಯುವ ಜನತೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಎಷ್ಟೋ ಯುವಕರು ಫಸ್ಟ್ ಟೈಮ್ ವೋಟ್ ಹಾಕ್ತಿರ್ತಾರೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದುಡ್ಡು ನೋಡಿ ವೋಟ್ ಹಾಕಬೇಡಿ, ಮನುಷ್ಯ ವ್ಯಕ್ತಿತ್ವ ನೋಡಿ ವೋಟ್ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದುಡ್ಡು ಕಾಂಗ್ರೆಸ್ಗೆ ಅಥವಾ ಬಿಜೆಪಿಗ? ನಾವು ಕಾಂಗ್ರೆಸ್ಗೆ. ಯಾಕೆ ಮೇಡಮ್ ಕಾಂಗ್ರೆಸ್ ಬರಬೇಕು? ನಾವು ಅವತ್ತಿಂದ ಫಸ್ಟಿಂದನೂ ಕಾಂಗ್ರೆಸ್. ಇವಾಗ ಏನಾದರೂ ಅಭಿವೃದ್ಧಿ ಕಾರ್ಯ ಆಗಿದೆಯಾ ಕಾಂಗ್ರೆಸ್ಸಿಂದ ನೀವು ವೋಟ್ ಹಾಕೋದಕ್ಕೆ ಅಂತ? ನಮ್ಗೆ ಹೆಲ್ಪ್ ಆಗಿದೆ. ನಾವು ಸ್ವಲ್ಪ ತುಂಬ ಬಡವರು ನಾವು, ಮತ್ತು ಅಕ್ಕಿ ಕೊಡೋದ್ರಿಂದ ತುಂಬ ನಮ್ಗೆ ಹೆಲ್ಪ್ ಆಗಿದೆ ಗೌರ್ಮೆಂಟ್. ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಮ್ಯಾಮ್ ನಿಮ್ಮ ಪ್ರಕಾರ? ಇವಾಗ ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಅವರಿದ್ದಾರೆ ಕಾಂಗ್ರೆಸ್ ಕಡೆಯಿಂದ, ಹಾಗೆ ಖರ್ಗೆ ಅವರಿದ್ದಾರೆ. ನಿಮ್ಮ ಪ್ರಕಾರ ಯಾರಾದರೆ ಚೆನ್ನಾಗಿದೆ? ರಾಹುಲ್ ಗಾಂಧಿ ಅವರು. ಯಾಕೆ ಅಂತ? ಅವರೇ ಆಗಬೇಕು. ನಮಸ್ಕಾರ. ನಿಮ್ಮ ಹೆಸರು? ಭವಾನಿ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಯಾಕೆ? ಕಾಂಗ್ರೆಸ್ಗಿಂತೂ ಬಿಜೆಪಿ ಬೆಟರ್ ಅನಿಸುತ್ತೆ, ಒಳ್ಳೆ ಥರವಾಗಿ ಲೀಡ್ ಮಾಡ್ತಾರೆ. ಈಗ ಕಾಂಗ್ರೆಸ್ ಇರೋದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಮೊದಲು ಬಿಜೆಪಿ ಇದ್ದಿದ್ದೇ ಬೆಸ್ಟ್ ಅನಿಸುತ್ತಿತ್ತು. ಹೌದು. ಓಕೆ, ಇವಾಗ ಏನು ಕೇಂದ್ರದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ನಿಮ್ಮ ಪ್ರಕಾರ? ಹಂಗಿದ್ರೆ ಮೋದಿನೇ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಯಾವ ರೀತಿಯಾಗಿ ಇವಾಗ ಮೋದಿಯವರು ಮತ್ತೊಮ್ಮೆ ಮೋದಿ ಬಂದರೆ ಯಾವ ರೀತಿಯಾಗಿ ಅವರು ಎಜುಕೇಷನ್ ಸೈಡ್ ಅಂದರೆ ಸ್ಟೂಡೆಂಟ್ ಸೈಡ್ ಹೆಲ್ಪ್ ಆಗುತ್ತೆ ಅನ್ನೋದು?
ಏನು ಅಭಿವೃದ್ಧಿಯನ್ನು ತಂದ್ಕೊಡ್ಬೇಕು ಸ್ಟೂಡೆಂಟ್ಸ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಸಿಸ್ಟಮಲ್ಲಿ ಇನ್ನೂ ಒಳ್ಳೆ ರೀತಿಯಾಗಿ ಅಂದರೆ ಫಾರಿನ್ ಸಿಸ್ಟಮಲ್ಲಿ ಏನೇನು ಯೂಸ್ಫುಲ್ ಆಗೋವಂಥ ಒಂದು ಸಿಸ್ಟಮ್ಸ್ ಇದೆ ಅದನ್ನು ಇಂಡಿಯಾಗೆ ತರೋದ್ರಲ್ಲಿ ಎಜುಕೇಷನಲ್ ಐಡಿಯಾಸಲ್ಲಿ ಇಂಡಿಯಾಗೂ ಅದನ್ನು ತರಿಸ್ಕೊಡ್ತಾರೆ ಅನ್ನೋ ಒಂದು ಇದಿದೆ. ಆ್ಯಂಡ್ ಈಗ ಎಜುಕೇಷನ್ ಮಾಡಿರೋವಂಥವರೆಲ್ಲ ಏನು ಫಾರಿನ್ಗೆ ಹೋಗಿ ಎಲ್ಲ ಅಲ್ಲೇ ವರ್ಕ್ ಮಾಡಬೇಕು, ಅಲ್ಲಿ ಇಂಡಿಯಾಗಿಂತನೂ ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಅನ್ನೋ ಮೈಂಡ್ಸೆಟ್ ಇರೋರಿಗೆ ಇಂಡಿಯಾದಲ್ಲೇ ಆ ಥರ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡ್ಕೊಡೋದ್ರಲ್ಲಿ ಅವರು ಏನಾದರೂ ಒಂದು ಹೊಸ ಐಡಿಯಾಸ್ ತರ್ತಾರೆ ಅನ್ನೋ ನಂಬಿಕೆ ಇದೆ. ನಿಮ್ಮ ಹೆಸರು? ಗಗನ. ಗಗನ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? BJP. ಬಿಜೆಪಿಗೆ. ಯಾಕೆ ಮ್ಯಾಮ್? ಬಿಕಾಸ್ ಆಫ್ ಮೋದಿ ಅವರಿಂದ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಿದೆ. ಬೆಟರ್ ಇದು ಕಂಟಿನ್ಯೂ ಆದರೆ ಇಂಡಿಯಾ ಮೇ ಪ್ರೋಗ್ರೆಸ್ ಇನ್ ಎವ್ರಿ ಸ್ಟ್ಯಾಂಡರ್ಡ್ ಆಫ್ ಲೈಫ್. ಓಕೆ, ಇವಾಗ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆದರೆ ನಿಮ್ಮ ಬೆಂಬಲ ಸೂಚಿಸ್ತಾ ಇದ್ದೀರಾ ಇವಾಗ ಅವ್ರಿಗೆ? ಯಾವ ರೀತಿಯಾದ ಬೇಡಿಕೆಗಳನ್ನು ಇಡ್ತೀರಾ? ಈ ರೀತಿ ಅಭಿವೃದ್ಧಿ ಬೇಕು ದೇಶಕ್ಕೆ. ಲೈಕ್ ಯೂತ್ಸ್ಗೆ ಜಾಬ್ ಓರಿಯೆಂಟೆಡ್, ಮತ್ತು ಇಂಡಿಯಾ ಇಸ್ ಡೆವಲಪಿಂಗ್ ಇನ್ ಎವ್ರಿ ಫೀಲ್ಡ್ ಲೈಕ್ ಅಗ್ರಿಕಲ್ಚರ್ ಆ್ಯಂಡ್ ಮಾಡರ್ನ್ ಅಗ್ರಿಕಲ್ಚರ್ ತರ್ತಿದ್ದಾರೆ. ಇವನ್ ಇಂಡಸ್ಟ್ರಿಯಲೈಸೇಷನ್, ಮೆನಿ ಜಾಬ್ ಆಪರ್ಚುನಿಟೀಸ್ ಸಿಗ್ತಿದೆ. ಮೆನಿ ಫಾರಿನ್ ಕಂಪ್ನೀಸ್ ಇನ್ವೆಸ್ಟ್ ಮಾಡ್ತಿದೆ ಇಂಡಿಯಾದಲ್ಲಿ. ಸೊ ಮೆನಿ ಜಾಬ್ ಆಪರ್ಚುನಿಟೀಸ್. ಓಕೆ, ಇವಾಗ ನಿಮ್ಮ ಬೆಂಬಲ ಬಿಜೆಪಿ ಪಕ್ಷಕ್ಕೆ ಮೋದಿ ಅವರು ಮತ್ತೊಮ್ಮೆ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ, ಅವರಿಗೆ ನಿಮ್ಮ ಬೇಡಿಕೆಗಳೇನಿರುತ್ತೆ ಕ್ಷೇತ್ರ ಪರವಾಗಿ? ಬೇಡಿಕೆ ಸುಧಾಕರ್ ಆಲ್ರೆಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಬೇಡಿಕೆ ಅಂದರೆ ಮೇಜರ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್. ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ ಯೂತ್ಸಿಗೆ ಆಗ್ಬೋದು, ಜಾಬ್ ಹೋಗೋರ್ಗಾಗ್ಬೋದು, ಸ್ಟೂಡೆಂಟ್ಸಿಗೆ ಆಗ್ಬೋದು, ಜಾಬ್ಸ್ಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಚೂರು ಇಂಪ್ರೂವ್ ಆಗಬೇಕು ಈ ಕಡೆ. ಮತ್ತು ಜಾಬ್ಸ್, ಮೆಡಿಸಿನ್ ಜಾಬ್, ಹೆಲ್ತ್ ಎಲ್ಲ ಚೆನ್ನಾಗಿದೆ, ಹಾಸ್ಪಿಟಲೈಸೇಷನ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಮೇಘನಾ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ. ಯಾಕೆ ಸರ್? ಅವರು ನಾವು ಕೇಳ್ದೇ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಮೋದಿಯವರಿಂದ ನಾವು ಬೇಕಾದಷ್ಟು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸೂ ನಮಗೆ ಯೂಸ್ಫುಲ್ ಆಗಿದೆ. ಸೊ ಅವರಿಗೇನೆ ನಮ್ಮ ಮತ. ಈ ಬಾರಿ ಮತ್ತೊಮ್ಮೆ ಮೋದಿ ಅವರು ಬಂದರೆ ಯಾವ ರೀತಿಯಾದ ಅಭಿವೃದ್ಧಿಗಳನ್ನು ಕ್ಷೇತ್ರಕ್ಕೆ ನೀವು ಕೇಳ್ತೀರಾ? ಸರ್, ನಮಗೆ ಪರ್ಟಿಕ್ಯುಲರ್ ಆಗಿ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ನಾವು ಕೇಳ್ದೇ ಅವ್ರು ಇಷ್ಟು ಮಾಡಿರೋವಾಗ ಇನ್ನು ಮುಂದೆ ಅವ್ರಿಗೆ ತಿಳಿದು ಅವ್ರು ಬೇಕಾದಷ್ಟು ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಅವ್ರಿಗೆ ಓಟ್ ಹಾಕ್ತಾ ಇದ್ದೀವಿ. ಆಬ್ವಿಯಸ್ಲಿ ಈ ಸತಿನೂ ಬಿಜೆಪಿನೇ ಬರುತ್ತೆ. ಹಾಗೆ ಏನು ಕೆಲವರೆಲ್ಲ ಇವಾಗ ಯಾರಿಗೆ ಮತ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರ್ತಾರೆ, ಮತ ಮಾಡಬೇಕಾ ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಕೆಲವರು ಇರ್ತಾರೆ, ಕೆಲವರು ಮತನೇ ಮಾಡಲ್ಲ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟ? ಮತ ಮಾಡಬೇಕು ಸರ್. ಪ್ರತಿಯೊಂದು ಓಟ್ಗೂ ವ್ಯಾಲ್ಯೂ ಇದೆ. ನಾವು ಓಟ್ ಮಾಡಲಿಲ್ಲ ಅಂತಂದ್ರೂ ಓಟ್ ಮಾಡಿದ್ರೂ ನಮಗೆ ಬರುತ್ತೆ ಅನ್ನೋದು ಕೆಲವೊಬ್ರು ಮೈಂಡ್ಸೆಟ್ ಇರುತ್ತೆ. ಬಟ್ ಪ್ರತಿಯೊಂದೊಂದು ಓಟು ಕೌಂಟ್ ಆಗುತ್ತೆ ಅನ್ನೋವಾಗ ನಮ್ಮ ರೈಟ್ಸ್, ಓಟ್ ಮಾಡೋದು ನಮ್ಮ ರೈಟ್ಸು. ಆ ಒಂದು ಓಟಿಗೋಸ್ಕರ ಜನ ಎಷ್ಟೆಷ್ಟೋ ಊರಿಂದ ಊರಿಗೋ ಟ್ರಾನ್ಸ್ಫರ್ ಆಗಿ ಹೋಗಿ ಓಟೆಲ್ಲ ಹಾಕಿ ಬರ್ತಾರೆ. ಸೊ ಪ್ರತಿಯೊಬ್ಬರೂ ಓಟ್ ಹಾಕಲೇಬೇಕು. ಯಾರಿಗನ್ನ ಹಾಕಲಿ, ಅವರಿಗೆ ಹಾಕಬೇಕು ಇವರಿಗೆ ಹಾಕಬೇಕು ಅಂತ ನಾವು ಹೇಳಬಾರ್ದು. ಅವರಿಗೆ ಯಾರು ಸರಿ ಮಾಡ್ತಾ ಇದ್ದಾರೆ, ಅವ್ರ ಕ್ಷೇತ್ರಕ್ಕೆ ಯಾರು ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರು ಓಟ್ ಮಾಡಲಿ. ಬಟ್ ಓಟ್ ಮಾಡೋದು ಮಾತ್ರ ಮಿಸ್ ಮಾಡಬಾರ್ದು. ನಿಮ್ಮ ಹೆಸರು? ಅನುಷಾ. ಅನುಷಾ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಯಾಕೆ ಬಿಜೆಪಿ? ಯಾಕೆ ಅಂದರೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗಾಗಲಿ, ಹಳ್ಳಿಗಳ ಕಡೆ ಆಗಲಿ. ಫಾರ್ ಎಕ್ಸಾಂಪಲ್ ನಾನೇ ಓದ್ತಾ ಇದ್ದೆ, ಸಾಕಷ್ಟು ಬುಕ್ಸ್ ಕೊಟ್ಟಿದ್ದಾರೆ. ಇದು ಎಜುಕೇಷನ್ಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಏನಾದರೂ ಎಲ್ಪ್ ಕೇಳಿದ್ರೆ ಇಲ್ಲ ಅಂದಿರ ಮಾಡಿದ್ದಾರೆ. ಹಳ್ಳಿ ಸೈಡು ಹೆಣ್ಮಕ್ಳಿಗೆ ಎಜುಕೇಷನ್ ಇರಲ್ಲ. ಸೊ ಅದಕ್ಕೆಲ್ಲ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಓಟ್ ಹಾಕಿ. ಬಿಜೆಪಿ ಅವರಿಗೆ. ಈ ಬಾರಿ ಮತ್ತೊಮ್ಮೆ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದರೆ ಅವರ ಬಳಿ ನಿಮ್ಮ ಬೇಡಿಕೆಗಳೇನು? ಒಬ್ಬ ಸ್ಟೂಡೆಂಟ್ ಆಗಿ ಅಥವಾ ಒಬ್ಬ ನಾಗರಿಕರಾಗಿ ಯಾವ ರೀತಿಯಾಗಿ ಅವರು ಅಭಿವೃದ್ಧಿಯನ್ನು ತರಬೇಕು ಕ್ಷೇತ್ರಕ್ಕೆ? ಸ್ಟೂಡೆಂಟ್ಗೆ ಹೆಲ್ಪ್ ಆಗೋ ಥರ ಅಂದರೆ ಬಸ್ ಫೆಸಿಲಿಟೀಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ಬಸ್ ಫ್ರೀ ಮಾಡಿದ್ದಾರೆ, ಸ್ಟೂಡೆಂಟ್ಸ್ಗೆ ಟೈಮ್ ಸರಿಯಾಗಿ ಬಸ್ ಬರಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ, ಲೇಟ್ ಆಗುತ್ತೆ. ಕಾಲೇಜಿಗೆ ಲೇಟಾಗಿ ಹೋದರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ. ಯಾಕೆ ಬಿಜೆಪಿ? ಚೆನ್ನಾಗಿ ಮಾಡಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ, ಅದರಿಂದ ಬಿಜೆಪಿ. ಓಕೆ, ಈ ಬಾರಿ ನೀವೇನು ಬಿಜೆಪಿ ಅಂತ ಹೇಳಿದ್ರಿ. ಸೊ ಇಲ್ಲಿ ನಮ್ಮ ಕ್ಷೇತ್ರದಿಂದ ಸುಧಾಕರ್ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ MP ಎಲೆಕ್ಷನ್ಸಲ್ಲಿ. ಸೊ ಯಾವ ರೀತಿಯ ಅಭಿವೃದ್ಧಿಯನ್ನು ಕ್ಷೇತ್ರಕ್ಕೆ ತಂದುಕೊಟ್ರೆ ಒಳ್ಳೆಯದಾಗುತ್ತೆ? ಆ್ಯಕ್ಚುಲಿ ಬಂದ್ಬಿಟ್ಟು ಮೇನ್ ಬಂದ್ಬಿಟ್ಟು ನಮಗೆ ಬಂದ್ಬಿಟ್ಟು ನ್ಯಾಷನಲ್ ಲೆವೆಲಲ್ಲಿ ಏನಾಗುತ್ತೋ ಅದು ಕರೆಕ್ಟ್ ಮೇನ್ ಆಗುತ್ತೆ. ಸ್ಟೇಟ್ ಲೆವೆಲಲ್ಲಿ ನಮ್ಗೆ ಏನು ಬೇಕಾಗಿರೋದು ಅದು ಮಾಡಲೇಬೇಕಲ್ಲ. ಯಾವ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ? ರೋಡ್ಸು, ಕನೆಕ್ಟಿವಿಟೀಸು, ಸ್ಕೂಲ್ಸು, ಕಾಲೇಜಸ್ಸು, ಎಜುಕೇಷನ್ಸ್ ಮೇಯ್ನು, ಆಮೇಲೆ ಬಿಸ್ನೆಸ್ಸು, ಲೋ ಮಿಡ್ಲ್ ಕ್ಲಾಸ್ ಇರೋರಿಗೆ ಬಿಸ್ನೆಸ್ಸು
ಬಗ್ಗೆ ಮಾಡಿದ್ರೆ ಬೆಸ್ಟ್ ಅಲ್ವಾ. ಓಕೆ, ಇವಾಗ ನೀವೇನು ಹೇಳಿದ್ರಿ ಈ ರೀತಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಅವರು ಇದು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಬಿ ಜೆ ಪಿ ಓವರಾಲ್ ಮತ್ತೊಮ್ಮೆ ಮೋದಿ ಆದರೆ ಯಾವ ರೀತಿಯಾಗಿ ದೇಶ ಉನ್ನತಿಯ ಕಡೆಗೆ ಸಾಗುತ್ತೆ? ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಜಾಸ್ತಿ ಆಗುತ್ತೆ. ಮೇಯ್ನ್ ಅದು ಪ್ರೋಗ್ರೆಸಿವ್ ಎಷ್ಟಿದೆ ಈಗ ರೇಟ್ ಆಫ್ ಎಂಟ್ರಿ ನೋಡಿಲ್ಲ ಈಗ ಈ ಲೆವೆಲ್ ನಮಗೆ 7.5 ಏನೋ ಬರ್ತಾ ಇದೆ. ಇನ್ನು ಫ್ಯೂಚರಲ್ಲಿ ಜಾಸ್ತಿ ಆಗುತ್ತಲ್ಲ. ನಮಸ್ಕಾರ ನಿಮ್ಮ ಸರ್, ಹೆಸರು? ನೀಲಾವತಿ ಅಂತ. ಅಕ್ಕ, ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ನ, ಬಿಜೆಪಿ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಯಾಕೆ ಅಕ್ಕ? ಏನೋ ಮಾಡಿದ್ದೀವಿ, ಹಾಕಿದ್ದೀವಿ, ಏನೋ ಬರಲಿ ಸರ್ ಅವರು ಒಂದ್ಸಲ ಅಂತ. ಯಾವಾಗಲೂ ಸುಧಾಕರೇ ಬರ್ತಾ ಇದ್ರಲ್ವಾ, ಅದಕ್ಕೆ ಪ್ರದೀಪ್ ಈಶ್ವರ್ ಬರಲಿ ಅಂತ ಹೇಳ್ಬಿಟ್ಟು ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ವಿ. ಅವಾಗ ಹಾಕಿದ್ವಿ. ಇವಾಗ ಏನು ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರಧಾನಮಂತ್ರಿ? ಅದೆಲ್ಲ ನಂಗೆ ಗೊತ್ತಿಲ್ಲ ಅದೆಲ್ಲ ಸರ್. ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವ್ರಾಗಬೇಕಾ, ಖರ್ಗೆ ಅವ್ರಾಗಬೇಕಾ, ಈ ಕಡೆ ಬಿಜೆಪಿಯಿಂದ ಮೋದಿ ಅವರಾಗಬೇಕಾ? ಮೋದಿ ಆದ್ರೇ ಒಳ್ಳೇದಲ್ವಾ? ಮೋದಿ ಆದರೆ ಹಂಗಿದ್ರೆ ಇವಾಗ ನೀವು ಇಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ಮೋದಿ ಅವ್ರು ಬರಬೇಕಂದ್ರೆ ಇಲ್ಲಿ ನೀವು ಬಿಜೆಪಿಗೆ ಓಟ್ ಹಾಕಬೇಕು. ಹೌದಾ? ಹಾ. ಹಾಕೋಣ ಬಿಡಿ ಈ ಅಣ್ಣ. ಸರಿ ಬಿಜೆಪಿಗೆ ಓಟ್ ಹಾಕ್ತೀರಾ? ಏನು ಅಭಿವೃದ್ಧಿ? ಯಾವಾಗಲೂ ಬಿ ಜೆ ಪಿಗೆ ನಾವು ಇದ್ದಿದ್ದು, ಹಾಂ. ಈ ಸಲ ಮಾತ್ರ ಕಾಂಗ್ರೆಸ್ಗೆ ಹಾಕಿದ್ದೀವಿ. ಮೊನ್ನೆ ಬಾರಿ ಮಾತ್ರ ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ಪ್ರದೀಪ್ ಈಶ್ವರ್ ಅವ್ರು ವೋಟ್ ಹಾಕಿದ್ದೀರಾ. ಹೌದು. ಓಕೆ, ಈ ಬಾರಿ ಇಲ್ಲಿಂದ ಬಿಜೆಪಿ ಗೆದ್ರೆ ಏನು ಅಭಿವೃದ್ಧಿ ಆಗಬೇಕು ಅಕ್ಕ ನಮ್ಮ ಕ್ಷೇತ್ರ? ನಮ್ಮ ಕ್ಷೇತ್ರಕ್ಕ ಬಡವ್ರಿಗೆಲ್ಲ ಸ್ವಲ್ಪ ಕೆಲವ್ರಿಗೆಲ್ಲ ಮನೆಗಳಿಲ್ಲ, ಪ್ಲೇಸ್ ಇಲ್ಲ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಳ್ಳೇದಲ್ವಾ? ಬಡವ್ರ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಓದಿಸ್ಬೇಕು, ಅದೆಲ್ಲ ಸ್ವಲ್ಪ ಹೆಲ್ಪ್ ಆದರೆ ಒಳ್ಳೇದಲ್ವಾ? ನಿಮ್ಮ ಹೆಸರು? ವೆಂಕಟೇಶ್. ಸರ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಮೋದಿ ಸರ್. ಮೋದಿ ಅವರಿಗೆ. ಯಾಕೆ ಸರ್ ಮೋದಿ? ಮೋದಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾವ ರೀತಿ ಸರ್ ಹಂಗೆ ನೋಡೋಕೆ ಹೋದ್ರೆ? ದೇಶಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಿದ್ರೆ ಇವಾಗ ಮತ್ತೊಮ್ಮೆ ಮೋದಿ ಅವರು ಬರಬೇಕು. ಈಗ ಮತ್ತೊಮ್ಮೆ ಮೋದಿ ಅವರು ಬಂದರೆ ಕ್ಷೇತ್ರಕ್ಕೆ ಈ ರೀತಿಯ ಒಳ್ಳೆ ಕೆಲಸಗಳಾಗಬಹುದು ಅನ್ನೋ ನಿರೀಕ್ಷೆ ಇದೆಯಾ? ಯಾವ ರೀತಿ? ನೀರಿನ ಸಮಸ್ಯೆ, ನೀರಿನ ಸಮಸ್ಯೆನ ಬಗೆಹರಿಸಬೇಕು. ಓಕೆ, ಆಮೇಲೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಸುಧಾರಣೆ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿಯನ್ನು ಸುಧಾರಣೆ ಮಾಡಬೇಕು. ಓಕೆ, ಇವಾಗ ನೀವು ಹೇಳಿದ್ರಿ ಮೋದಿ ಅವರು ಮತ್ತೊಮ್ಮೆ ಬರಬೇಕು ಅಂತ. ಹಾಗೆ ಇಲ್ಲಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಪೋಟಿ ಮಾಡ್ತಿದ್ದಾರೆ. ಸೊ ಯಾವ ರೀತಿಯಾದ ಅಭಿವೃದ್ಧಿಯನ್ನು ಕ್ಷೇತ್ರಕ್ಕೆ ಕೇಳ್ತೀರಾ ಸರ್ ನೀವು? ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಈ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಮೊದಲೇ ನಮ್ಮ ನೀರು ಸಮಸ್ಯೆ, ಇಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್. ವೆಂಕಟೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಪಕ್ಷಕ್ಕೆ ನಮಗೆಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ. ಇವಾಗ ಯಾರು ನಿಮಗೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರಧಾನಮಂತ್ರಿಗಳು? ಪ್ರಧಾನಮಂತ್ರಿಗಳು ನಮಗೆ ಇದು ರಾಹುಲ್ ಗಾಂಧಿ ಅದರಿಂದ ಸರಿನೇ ಆಗಲಿ. ಖರ್ಗೆ ಅವರು ಇದ್ದಾರೆ. ಯಾಕೆ? ಏನು ರಾಹುಲ್ ಗಾಂಧಿ ಅವರೇ ಆಗ್ಬೇಕು? ಯಾಕೆ? ಖರ್ಗೆ ಅವರು ಅನುಭವ ಆಗಿದೆ, ಇವ್ರಿಗೆ ಅನುಭವ ಆಗಲಿ. ಅವರು ಮನೆತನದಲ್ಲಿ ಇನ್ನೂ ಕೊಟ್ಟಿಲ್ಲ, ಅವ್ರ ಮನೆತನದಲ್ಲಿ ಕೊಡಲಿ. ಓಕೆ, ಇವಾಗ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಂಸದರಾಗಿ ಯಾರಾದರೂ ಆಯ್ಕೆ ಆದರೆ ಅವರ ಬಳಿ ನಿಮ್ಮ ಬೇಡಿಕೆಗಳೇನು ಸರ್? ಈ ರೀತಿಯ ಕ್ಷೇತ್ರಕ್ಕೆ ಒಳ್ಳೇದು ಮಾಡಿ ಅನ್ನೋದಾದರೆ ಯಾವ ಅಭಿವೃದ್ಧಿ ಬೇಕು? ಮೊದಲನೇದು ನೀರು, ಆಮೇಲೆ ಒಳಚರಂಡಿಗಳು ಎಲ್ಲ ಒಳಚರಂಡಿ ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಬೇಕು. ರಸ್ತೆಗಳು ಒಳಚರಂಡಿಗಳು ಮಾಡಿದಾಗ ನಮ್ಮ ರೈತರನ್ನ ಒಂದು ಭಾಗದಾಗ ಜಾಸ್ತಿ ನೋಡಬೇಕು. ಬರೀ ಎಲ್ಲ ಇದು ಬೇರೆ ಬೇರೆ ಯಾರೇ ಆಗಲಿ ರೈತರನ್ನ ಚೆನ್ನಾಗಿ ನೋಡ್ಕೊಬೇಕು. ಓಕೆ ಸರ್, ನಮಸ್ಕಾರ. ನಮಸ್ತೆ ಸರ್. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಸರ್, ನಮ್ಮ ಬೆಂಬಲ ಬಂದು ಬಿಜೆಪಿ ಪಕ್ಷಕ್ಕೆ. ಬಿಜೆಪಿ ಪಕ್ಷಕ್ಕೆ. ಯಾಕೆ ಸರ್ ಬಿಜೆಪಿ? ಸರ್, ನಮ್ಮ ಮೋದಿ ಅವ್ರು ಬಂದ್ಬಿಟ್ಟು ಅವರು ಸ್ವಂತಕ್ಕೇನೂ ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದೆಲ್ಲ ದೇಶಕ್ಕೋಸ್ಕರ, ಅವರು ಬದುಕ್ತಾ ಇರೋದೆಲ್ಲ ದೇಶಕ್ಕೋಸ್ಕರ. ಅದಕ್ಕೋಸ್ಕರ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಈ ಬಾರಿ ಬಿಜೆಪಿ ಪಕ್ಷ ಬರಬೇಕು ಅಂದರೆ ಆ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಬರಬೇಕು. ಸೊ ಬಂದರೆ ಯಾವುದೇ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು ಸರ್? ಇವಾಗ ಕೇಂದ್ರದಲ್ಲಿ ಬಿಜೆಪಿಯಿಂದ ಮೋದಿ ಅವರು ಪ್ರಧಾನಮಂತ್ರಿಗಳಾದರೆ ಯಾವ ರೀತಿಯಾಗಿ ನೀವು ನಮ್ಮ ಕ್ಷೇತ್ರದಿಂದ ಈ ರೀತಿಯಾದ ಒಂದು ಕೆಲಸಗಳನ್ನ ಮಾಡಿಕೊಡಿ ಅಂತ ಬೇಡಿಕೆಗಳಿಡ್ತೀರಾ? ಸರ್, ರೋಡ್ಸು, ಮತ್ತೆ ಕುಡಿಯೋಕ್ಕೆ ನೀರು, ಮತ್ತೆ ಹಾಸ್ಪಿಟಲ್ಸು, ಮತ್ತೆ ಒಳ್ಳೆ ಎಜುಕೇಷನ್ ಬಗ್ಗೆ, ಅದ್ರ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ಅಷ್ಟು ಬಿಟ್ಟು ನಾವು ಬಿಟ್ಟಿ ಪದಕಗಳ ಬಗ್ಗೆ ಏನೋ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ಯಾಕಂದರೆ ಅವ್ರೇನು ಮಾಡ್ತಾರೆ ಅಂದರೆ ರೇಟ್ ರೈಸ್ ಮಾಡ್ತಾರೆ, ಸುಮ್ಮನೆ ಕೊಡ್ತೀವಿ ಅಂದ್ಬಿಟ್ಟು ಬಿಟ್ಟಿ ಭಾಗ್ಯಗಳು ಕೊಡ್ತಾರೆ, ನಮ್ಮ ಮೇಲೆ ಅದು ಹಾಕ್ತಾರೆ. ಅವ್ರ ಸ್ವಂತ ಮನೆಯಿಂದ ಏನು ಕೊಡ್ತಾರೆ ಸರ್? ಅವ್ರ ಮನೆಯಿಂದ ಏನು ಕೊಡ್ತಾ ಇಲ್ವಲ್ಲ. ಅವ್ರೇನು ಈಗ ಕೊಡ್ತಾ ಇದ್ದೀನಿ ಅಂತಾರೆ, ಈಗ ಮುಖ್ಯಮಂತ್ರಿ ಆಗಲಿ ಇನ್ನೊಬ್ರಾಗಲಿ ಅವ್ರೇನು ಸ್ವಂತ ಆಸ್ತಿ ಏನೇನು ಕೊಡ್ತಾ ಇದ್ದಾರೆ, ಅವರು ಸ್ವಂತಕ್ಕೆ ಮಾಡ್ಕೊತಾರೆ. ಏನು ಮಾಡ್ತಾ ಇದ್ದಾರೆ ಎಲ್ಲ ರೇಟ್ ರೈಸ್ ಮಾಡ್ತಾರೆ. ರೇಟ್ ರೈಸ್ ಮಾಡಿಬಿಟ್ಟು ನಮಗೆ ರಿಟರ್ನ್ ಮಾಡ್ತಾರೆ. ಅಷ್ಟು ಬಿಟ್ಟು ಅವ್ರೇನು ಫ್ರೀಯಾಗಿ ಏನು ಕೊಡ್ತಾ ಇಲ್ವಲ್ಲ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್, ವೆಂಕಟರಾಜು ಅಂತ. ವೆಂಕಟರಾಜು ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀವಿ ಸರ್. ಯಾಕೆ ಸರ್?
ಯಾಕೆ ಅಂತಂದರೆ ಬಿ ಜೆ ಪಿ ಗೌರ್ಮೆಂಟ್ ಬಂದಮೇಲೆ ಬಡವರು ಇಲ್ಲೇನು ಉದ್ಧಾರ ಆಗಿಂತ ಅಂಥದ್ದು ಏನೂ ಇಲ್ಲ. ಬಟ್ ಹೇಳ್ತಾರೆ ಅಷ್ಟೇ, ಟಿ ವಿಗಳಲ್ಲೆಲ್ಲನೂ ಪ್ರಚಾರ ತಗೊಳ್ತಾರೆ ಅಷ್ಟೇ, ನಾವು ಬಡವ್ರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀರಿ ಅಂದ್ಬಿಟ್ಟು. ಬಡವ್ರ ಪರವಾಗಿ ರೈತರ ಪರವಾಗಿ ಯಾವುದೇ ಇದುವರೆಗೂ ಯಾವುದೋ ಅಂಥ ಜನಗಳು ಸುಭದ್ರವಾಗಿ ಬದುಕುವಂಥ ರೀತಿ ಯಾವುದೇ ಕಾನೂನುಗಳಾಗಲಿ ಅಥವಾ ಏನಾದರೂ ಒಂದು ಸ್ಕೀಮ್ಸ್ಗಳಾಗಲಿ ಏನೂ ಕೊಡಲಿಲ್ಲ. ಸುಮ್ಮನೆ ಏನು ಹೇಳ್ತಾರೆ, ಪ್ರಚಾರಕ್ಕೋಸ್ಕರ ಮಾತಾಡ್ತಾರೆ ಅಷ್ಟೇ. ಎಲೆಕ್ಷನ್ ಬಂದರೆ ಅವರು ಏನು ಅಂತಂದರೆ ಹಿಂದೂ ಮುಸ್ಲಿಮ್ ಬಿಟ್ಟರೆ ನೀವು ಯಾವುದೇ ಎಲೆಕ್ಷನ್ ಟೈಮ್ ತೊಗೊಳ್ರಿ, ಈ ಸಲ ಲೋಕಸಭೆ ಎಲೆಕ್ಷನ್ ತೊಗೊಳ್ರಿ, ಕೆಲವು ಕಡೆ ಎಲ್ಲ ನೋಡಿ ತೇಜಸ್ವಿ ಸೂರ್ಯ ಅನ್ನೋರು ಏನು ಮಾಡಿದ್ದಾರೆ, ಯಾವುದೋ ಹನುಮಾನ್ ಚಾಲೀಸ್ ಒಂದೇ ಜನಗಳು ಇಲ್ಲಿ ಎಷ್ಟೋ ವರ್ಷಗಳಿಂದ ಬದುಕ್ತಿದ್ದಾರೆ, ಸುಮಾರು ಸಾವಿರಾರು ವರ್ಷಗಳಿಂದ ಬದುಕ್ತಿದ್ದಾರೆ. ಬಟ್ ಜನಗಳು ಬದುಕಬೇಕು ಫಸ್ಟು. ಇವರು ಹಿಂದೂ ಧರ್ಮ ಆ ಧರ್ಮ ಈ ಧರ್ಮ ಫಸ್ಟು ಮನುಷ್ಯತ್ವನೇ ಇಲ್ಲ ಅಂತ ಯಾವ ಧರ್ಮ ಇಟ್ಕೊಂಡು ಏನು ಪ್ರಯೋಜನ? ಫಸ್ಟು ಜನಗಳು ಬದುಕೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಪ್ರತಿ ಕಡೆ ನಾವು ಕೋಮು ಗಲಭೆಗಳು ಸೃಷ್ಟಿ ಮಾಡಿ ಇಲ್ಲದೆ ಜಾತಿ ರಾಜಕೀಯಗಳು ಮಾಡಿ ಎಲ್ಲ ಎತ್ಕಟ್ಟಿ ಜನಗಳು ಇವ್ರ ಮೇಲೆ ಅವ್ರು, ಯಾಕಂದರೆ ಎಲ್ಲ ಯಾವುದೇ ಊರುಗಳು ತೊಗೊಂಡು ಹಿಂದೂ ಮುಸ್ಲಿಮ್ಸ್ ತುಂಬ ಚೆನ್ನಾಗೇ ಬದುಕ್ತಿರ್ತಾರೆ. ಇವ್ರು ಸುಮ್ಮನೆ ಬರೋದು, ಇಲ್ಲಿದ್ದೆಲ್ಲ ಕ್ರಿಯೇಟ್ ಮಾಡೋದು ಇದೆಲ್ಲ ಮಾಡ್ತಾರೆ. ಇವಾಗ ಬಿ ಜೆ ಪಿ ಗೌರ್ಮೆಂಟು 10 ವರ್ಷಗಳಿಂದ ಪ್ರಧಾನಿ ಮೋದಿ ಅವರು ಇದ್ದಾರೆ. ಏನು ಬಡವರ ಪರವಾಗಿ ಏನು ಇಂಥ ಕಾನೂನುಗಳಾಗಿದ್ದೇವೆ ಅಂತ ಹೇಳಿ ಇದುವರೆಗೂ ಒಂದೇ ಒಂದು ಪ್ರೆಸ್ ಡಿಬೇಟ್ ಮಾಡಿದ್ದಾರೆ ಏನಾದರೂ? ಇವಾಗ ನಿಮ್ಮ ಪ್ರಕಾರ ಬಡವರಿಗೆ ಏನು ಸಹಾಯ ಆಗಬೇಕು, ಆ ರೀತಿಯಾದ ಯೋಜನೆಗಳನ್ನು ತರಬೇಕು ಅಂತ ಹೇಳ್ತಾ, ನಿಮ್ಮ ಪ್ರಕಾರ ಈ ರೀತಿಯಾದ ಒಂದು ಸಹಾಯ ಮಾಡಿದ್ರೆ ಬಡವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಯಾವ ರೀತಿಯಾದ? ಇವಾಗ ಆಸ್ಪತ್ರೆಗಳು ಎಷ್ಟು ನಿರ್ಮಾಣ ಮಾಡಿದ್ದಾರೆ ಇವ್ರು ಬಂದಮೇಲೆ. ಯಾವುದಾದ್ರೂ ಒಂದು ಒಳ್ಳೆ ಆಸ್ಪತ್ರೆಗಳು, ಇವಾಗ ನೆಹರು ಕಾಲದಲ್ಲ ಅಥವಾ ಇಂದ್ರೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ನಿವಾನ್ಸ್ ಅನ್ನೋ ಒಂದು ಆಸ್ಪತ್ರೆ ಕ್ರಿಯೇಟ್ ಆಯಿತು. ಆ ಥರದ ಒಂದು ಆಸ್ಪತ್ರೆ ಈಗ ಸಾವಿರಾರು ಕೋಟಿ ಏನಕ್ಕೋ ಖರ್ಚು ಮಾಡ್ತಾರೆ, ಆ ಥರದ ಒಂದು ಆಸ್ಪತ್ರೆ ಕ್ರಿಯೇಟ್ ಮಾಡಲಿಲ್ಲ. ತಿರುಗಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಷ್ಟೋ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಇದ್ದಿದ್ದ ಕಂಪ್ನಿಗಳನ್ನೆಲ್ಲನೂ ಎಲ್ಲ ಇದು ಮಾಡಾಕಿದ್ರು. ಇವಾಗ ಒಬ್ಬ ಮನುಷ್ಯ ಜನಸಾಮಾನ್ಯ ವ್ಯಕ್ತಿ ಒಂದು ಗೌರ್ಮೆಂಟ್ ಕಂಪ್ನಿ ಇದೆ ಅಂತ ಹೇಳಿದ್ರೆ ಅವ್ನು ಸೆಲೆಕ್ಟ್ ಆಗೋದು ಯಾವ ಆಧಾರದ ಮೇಲೆ? ಗೌರ್ಮೆಂಟ್ ಕಂಪ್ನಿ ಇದ್ದರೆ ಅವ್ನು ಸೆಲೆಕ್ಟ್ ಆಗ್ಬೋದು, ಬೇಕಾದ್ರೆ ಒಂದು ಅರ್ಜಿ ಹಾಕ್ಕೊಂಡು ಅಥವಾ ಕ್ಯಾಟಗರಿ ಬೇಸ್ ಮೇಲೆ ಅಥವಾ ಎಜುಕೇಷನ್ ಬೇಸ್ ಅವ್ನು ಸೆಲೆಕ್ಟ್ ಆಗ್ಬೋದು. ಇಲ್ಲಿ ಗೌರ್ಮೆಂಟ್ ಒಂದು ಕಂಪ್ನಿನೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರೋ ಆಡಳಿತ ಯಾರೋ ಅಂಬಾನಿ ಅದನ್ನೇ ಕೊಂಡ್ಕೊಂಡ್ಬಿಡ್ತಾರೆ ಅಂತಂದರೆ ಅವ್ರು ಹೇಳಿದ್ರೆ ಮಾತ್ರ ಅಲ್ಲಿ ಕೆಲಸಕ್ಕೆ ಇರಬೇಕು. ಅವಾಗ ನಮ್ಗೆ ಯಾವುದೇ ರೈಟ್ಸ್ ಇರಲ್ಲ, ಕೇಳೋದಕ್ಕೆ ಯಾವುದೇ ರೈಟ್ಸ್ ಇರಲ್ಲ. ಸೊ ಗೌರ್ಮೆಂಟ್ ಅಂಡರಲ್ಲಿ ಇದ್ದರೆ ಪ್ರತಿಯೊಬ್ಬರಿಗೂ ಅಕ್ಕಿ ಇರ್ತದೆ ಕೇಳೋದಕ್ಕೆ. ಯಾವ ನಮ್ಮ ಪ್ರೈವೇಟ್ ದುಡ್ಡಿರೋನು ಒಬ್ಬರು ಕೊಂಡ್ಕೊಂಬಿಟ್ಟ ಅಂತ ಹೇಳಿದ್ರೆ ಅವ್ನು ಹೇಳಿದ್ದೆ ಕಾನೂನು, ಅವ್ನು ಮಾಡಿದ್ದು ಇದಾಗ್ತದೆ. ಗೌರ್ಮೆಂಟ್ ಅಂಡರಲ್ಲಿದ್ದರೆ ಎಲ್ಲರಿಗೂ ಸೇರ್ತಕ್ಕಂಥದ್ದು. ಸೊ ಇವೆಲ್ಲ ಹೊರಟೋಯ್ತು ಬಿ ಜೆ ಪಿ ಗೌರ್ಮೆಂಟ್ ಬಂದಮೇಲೆ. ಯಜಮಾನ್ರೆ ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಪ್ಪ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಬೆಂಬಲ? ನಮ್ಮ ಕಾಂಗ್ರೆಸ್ಗೆ. ಯಾಕೆ? ನಮ್ಗೆ ಇಷ್ಟ, ಅವತ್ತಿಂದ ಇಷ್ಟ. ಕಾಂಗ್ರೆಸ್ಸೇ ಇಷ್ಟ ನಿಮಗೆ? ಯಾಕೆ ಇಷ್ಟ? ಇವಾಗ ಏನು ಅಭಿವೃದ್ಧಿ ಮಾಡ್ಕೊಡ್ತಾರೆ ಅವರು? ಈಗ ಏನು ಮಾಡಿದ್ರು ನಮ್ಮ ಕಾಸು ಹಾಕಿಲ್ಲ. ಕಾಸು ಹಾಕಿಲ್ಲ ಅಂತ ಹೇಳ್ತಾ ಇದ್ರೆ ಮತ್ತೆ ಯಾವ ರೀತಿ ಅಭಿವೃದ್ಧಿ ಅಂತ ಅನ್ಕೊಡಕ್ ಸಾಧ್ಯ ಅವರು? ಇಲ್ಲ, ಇವಾಗ ಎಲ್ಲ ಇದು ಮಾಡಿ ಬ್ಯಾಂಕ್ ಹತ್ರಕ್ಕೆ ಹೋದ್ರೆ ಇಲ್ಲ ಅಂತ ಹೇಳ್ತಾರೆ, ಹಾಕೇ ಇಲ್ಲ ಅಂತ. ಮತ್ತೆ ಇವಾಗ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಥವಾ ಬಿಜೆಪಿಗೆ ಹಾಕ್ತೀರಾ ನೀವು? ಇಲ್ಲ, ಕಾಂಗ್ರೆಸ್ಗೆ ಹಾಕ್ತೀರಾ. ಏನೇ ಮಾಡಿದ್ರು ಕಾಂಗ್ರೆಸ್ಗೆ ಹಾಕ್ತೀರಾ. ಏನು ಅಷ್ಟೊಂದು ನಂಬಿಕೆ ಏನು ಕಾಂಗ್ರೆಸ್? ಆವತ್ತಿನಿಂದ ನಾವು ಅದೇ ಕಾಂಗ್ರೆಸ್. ಯಾರು ಪ್ರಧಾನಮಂತ್ರಿ ಆಗಬೇಕು? ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ. ಏನು ಅವ್ರು ಬಂದ್ರೆ ಏನು ಅಭಿವೃದ್ಧಿ ಮಾಡ್ತಾರೆ? ಬಡವರಿಗೆ. ಓಕೆ, ಇವಾಗ ನಿಮ್ಗೆ ಆಗ್ತಿದೆಯಾ ಸಹಾಯ ಏನಾದ್ರು ಇಲ್ಲಿ ರಾಜ್ಯ ಸರ್ಕಾರದಿಂದ? ಇಲ್ಲ, ಇದು ನಮ್ಗೆ ಏನು ಹಾಕಿಲ್ಲ. ಇದನ್ನ ನೋಡಿ ಅವರು ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇಲ್ಲ, ಕೇಂದ್ರ ಏನಾದ್ರು ಮಾಡ್ಲಿ ಅಲ್ಲ, ಇದನ್ನ ನೋಡಿ ಅವರು ನಮ್ಗೆ 2,000 ಬರೋದಂಗೆ ಮಾಡಲಿ. ಹೇಳಿ ಸರ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಾವು ಬಿಜೆಪಿ ಪಕ್ಷಕ್ಕೆ. ಮೋದಿ ಅವರಿಗೆ. ಯಾಕೆ ಮೋದಿ? ಯಾಕಂದರೆ ನಮ್ಗೆ ದೇಶ ಮುಖ್ಯ. ನಮಗೆ ದೇಶ ಕಾಯ್ತಾ ಇದ್ದಾರೆ. ಅವ್ರನ್ನಿಂದ ನೋಡಿ ನಾವು ಈ ಸರಿ ನಮ್ಮ ಮತ ಬಿಜೆಪಿಗೆ. ಯಾಕೆ ಇವಾಗ ಯಾರೇ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಬಂದರೂ ಅವರು ದೇಶದ ರಕ್ಷಣೆನೆಲ್ಲ ಮಾಡೋದು ಯಾಕೆ ಮೋದಿ ಅವರೇ ಆಗಬೇಕು ಅನ್ನೋದು? ಇಲ್ಲ ಸರ್, ಅವರು ಮಾಡಿರೋದು ಆ ರೀತಿ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ. ಆ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಗೆ ಅವರೇ ಬೇಕು. ಓಕೆ, ಇವಾಗ ಮತ್ತೊಮ್ಮೆ ಮೋದಿ ಅವರೇ ಬರಬೇಕು. ಮತ್ತೊಮ್ಮೆ ಮೋದಿ ಅವ್ರು ಬಂದರೆ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಸಹಾಯ ಕೇಳ್ತೀರಾ ನೀವು? ಈ ರೀತಿಯಾಗಿ ಅಭಿವೃದ್ಧಿ ಮಾಡಿಕೊಡಿ ಅಂತ ಇಲ್ಲಿನ MP ಅವ್ರಿಗೆ. ಇಲ್ಲಿ MP ಇನ್ನೂ ಯಾರಾಗ್ತಾರ ಯಾರಿಲ್ಲ ಇನ್ನೂ ನಮ್ಗೆ ಗೊತ್ತಿಲ್ಲ. ಮೋದಿ ಸರ್ಕಾರ. ಸುಧಾಕರ್ ಅವರು ಬಿಜೆಪಿಯಿಂದ ನಿಂತಿದ್ದಾರೆ ಹಂಗಿದ್ರೆ. ಸೊ ಅವ್ರನ್ನ ಏನಂತ ಕೇಳ್ತೀರಾ ಅವರು MP ಆಗಿ ಆಯ್ಕೆ ಆದರೆ? ಏನು ಕೇಳ ಸರ್, ಮುಂಚೆ ಏನು ಮಾಡ್ತಾಯಿದ್ರು ಅದಕ್ಕಿಂತ ಸ್ವಲ್ಪ ಚೆಂದಾಗಿ ಇದು ಕೆಲಸ ಮಾಡಿ ಒತ್ತು ಮಾಡಿ ಅಭಿವೃದ್ಧಿ ಮಾಡಿ ಅಂತ ಕೇಳ್ತೀವಿ. ನಿಮ್ಮ ಹೆಸರು? ಸತೀಶ್ ಅಂತ. ಸತೀಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಮೋದಿಯವರೇ ಸರಿ. ಮೋದಿ ಅವರೇ. ಯಾಕೆ ಸರ್? ಅವರು ಒಳ್ಳೆ ಶ್ರೀರಾಮರದು 500 ವರ್ಷಗಳಿಂದ ಆಗದೇ ಇರೋಂಥ ಕೆಲಸ ಮಾಡಿದ್ದಾರೆ. ಅಂಥ ಪ್ರಧಾನಿ ನಮಗೆ ಸಿಗಲ್ಲ. ಈ ಬಾರಿ ಅವ್ರಿಗೆ ಕೊಟ್ಟು ಮತ ಹಾಕಿ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಳೋದ್ರಲ್ಲಿ ತಪ್ಪೇನಿಲ್ಲ. ಅಂದರೆ ನೀವೆಲ್ಲ ಇವಾಗ ಹೇಳ್ತಾ ಇದ್ದೀರಾ ಏನು ಮತ ಹಾಕೋದಕ್ಕೆ ನೀವು ಒಂದು ಕಾರಣ ಕೊಟ್ಟರೆ, ಇವಾಗ ರಾಮ ಮಂದಿರ ಒಂದೇ ಸಾಕಾ ಸರ್? ಸಾಕು ಸರ್, ಸಾಕು. ಇನ್ನೇ ಸಾಕು, ಅದೊಂದು ಕಾರಣ ಇದ್ದರೆ ಸಾಕು. ಯಾಕಂದರೆ 500 ವರ್ಷಗಳಿಂದ ನಿಂತೋಗಿದ್ದ ಕೆಲಸ ಮಾಡಿದ್ರಲ್ಲ, ಅದೇ ನಮ್ಗೆ ತುಂಬ ಹೆಮ್ಮೆ ತಂದ್ಕೊಟ್ಟು. ಅಂದರೆ ಇನ್ನಷ್ಟು ಮಂದಿರಗಳನ್ನ ಕಟ್ಕೊಂಡಿರ್ಲಿ, ಅಭಿವೃದ್ಧಿ ಬೇಡವಾ ಸರ್? ಹಂಗಿದ್ರೆ ಮಾಡ್ತಾರೆ. ಈಗ ಅದಕ್ಕೇನು ಸರ್ಕಾರದಿಂದ ಹಣ ಕೊಟ್ಟಿಲ್ಲ, ಜನಗಳ ಹತ್ರನೇ ಜನಗಳೇ ಕೊಟ್ಟಿದ್ದು ಹಣ. ನಿಂತೋಗಿದ್ದಿದ್ದು 500 ವರ್ಷದಿಂದ
ನಿಂತಿದ್ದ ಕೆಲಸ ಮಾಡಿದ್ರಲ್ಲ ಅದೊಂದು ನಮಗೆ ಖುಷಿ ಕೊಡ್ತು. ಹಾಗಿದ್ದಲ್ಲಿ ಮಂದಿರಗಳನ್ನ ಬಿಟ್ಟು ಯಾವ ರೀತಿ ಅಭಿವೃದ್ಧಿ ಕಡೆಗೆ ಇನ್ನ ಬೇರೆ ಅಭಿವೃದ್ಧಿ ಮಾಡಬೇಕು ಮಾಡ್ತಾರೆ. ಈಗ ಮೆಟ್ರೋ ಬಂದಿದೆ, ಫ್ಲೈಓವರು ಅದು ಇದು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಿದ್ದು ಬರ್ತಾ ಇರ್ತಾರೆ. ಈಗ ಆಮೇಲೆ ಸುಧಾಕರ್ ಒಳ್ಳೆ ವ್ಯಕ್ತಿನೇ. ಆಮೇಲೆ ಅವ್ರು ಈಶಾ ಫೌಂಡೇಶನ್ ಮಾಡಿದ್ರು, ಡೈಲಿ ಸಾವಿರಾರು ಜನ ಜೀವನ ಮಾಡೋಕ್ಕೆ ಮಾದರಿ ಆದರು. ಮೆಡಿಕಲ್ ಕಾಲೇಜ್ ತೊಗೊಂಬಂದರು. ಅವರು ಒಳ್ಳೆ ವರ್ಕರು, ಅವ್ರ ಬಗ್ಗೆ ಎರಡೊಂದು ಮಾತಾಡೋಂಗಿಲ್ಲ. ಹಾಗಿದ್ರೆ ಇವಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಯಾವ ರೀತಿ ಒಳ್ಳೇದಾಗ ಇಲ್ಲ ಮಾಡ್ತಾರೆ, ಅವರು ಒಳ್ಳೆ ವರ್ಕರ್, ಅವ್ರ ಬಗ್ಗೆ ಮಾತಾಡೋದಕ್ಕೇನು ಇದಿಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ರಾಜು ಸರ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಸರ್ ನಾವು ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಅವತ್ತಿಂದ ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಬಡವರು ಬಗ್ಗರಿಗೆ ಒಳ್ಳೆ ಸಹಾಯ ಮಾಡ್ತೈತೆ. ಅಕಸ್ಮಾತ್ ಇಂದಿರಾ ಗಾಂಧಿ ಅಂತ ತಿಳ್ಕೊಂಡು ಗೆದ್ದವರು ಯಾರೇ ಆಗಲಿ, ಈಗ ಈ ರಾಜ್ಯದಲ್ಲಿ ಯಾರೇ ಗೆಲ್ಲಿ ಕಾಂಗ್ರೆಸ್ನಿಂದ, ಮತ್ತು ಇಂದಿರಾ ಗಾಂಧಿ ಅವರು ಕುಟುಂಬ ಪಾಲಿಸ್ಕೊಂಡೇ ಹೋಗ್ತಾರೆ. ಅವ್ರು ಮಾಡಿದಂಥ ಸಹಾಯನೇ ಇವರು ಕಾಂಗ್ರೆಸ್ಸಲ್ಲಿ ಪ್ರತಿಯೊಬ್ಬರು ಅದು ನಿಲುವು ನಿರ್ಧಾರ ಮಾಡ್ಕೊಂಡು ಅವ್ರು ತಗೊಂಡು ಅದೇ ಥರ ಸಹಾಯ ಮಾಡ್ತಾರೆ ಹೊರತು ಇವ್ರ ಥರ ರಾಜಕೀಯ ಮಾಡಿ ಮೋಸ ಮಾಡೋದು ಮತ್ತು ಕುಡ್ದಿರ ಇರೋದು ಇವರೆಲ್ಲ ಪ್ರತಿಯೊಂದಕ್ಕೂ ಪಾಲಿಸ್ತಾರೆ. ಬಡವರು ಬಗ್ಗರಿಗೆ ಈಗ ಗ್ಯಾರಂಟಿ ಅಂತಂದು ಕೊಡ್ತಾರೆ. ಇರೋರು ಇರ್ತಾರೆ, ಇಲ್ದಿದ್ದವರು ಇರ್ತಾರೆ. ಈಗ ಎಷ್ಟೋ ಕುಟುಂಬಗಳಲ್ಲಿ 2,000 ಬಂದರೆ ಅವರು ಮೆಡಿಕಲ್ ಇದಕ್ಕೆ ಹಾಸ್ಪಿಟ್ಲ್ಗೆ ಮತ್ತು ತಿಂಡಿಗೆ ಎಷ್ಟೋ ಜನಕ್ಕೆ ಮಕ್ಕಳು ಮರಿ ಇರೋಲ್ಲ. ಅಂಥವು 2,000 ತಂದರೆ ಪ್ರತಿಯೊಬ್ಬರು ಕುಟುಂಬಕ್ಕೂ ಅನುಕೂಲ ಆಗುತ್ತೆ. ಬಡವ್ರ ಬಗ್ಗರಿಗೆ ಅದೊಂದು ಒಳ್ಳೆ ಗ್ಯಾರಂಟಿ ಮಾಡವ್ರೆ. ಮತ್ತು ಬಸ್ಸು ಗಿಸ್ಸು ಎಲ್ಲ ಪ್ರತಿಯೊಂದು ಬಿಟ್ಟವ್ರೆ ಗ್ಯಾರಂಟಿಗಳು. ಪ್ರತಿಯೊಂದು ಯೋಜನೆಯಲ್ಲಿ ಎಲ್ಲರಿಗೂ ಅನುಕೂಲ ಇರೋವಂಥದ್ದೇ ಕಾಂಗ್ರೆಸ್ಸು ಮಾಡೈತೆ. ಆ ಕಾಂಗ್ರೆಸ್ಸು ಯಾಕಂದರೆ ಬಂದರೆ ಬಡವರು ಬಗ್ಗರು ಅಂತ ಇಂಥವ್ರು ಇದು ಮಾಡ್ತಾರೆ. ಈ ಬೇರೆ ಪಕ್ಷಗಳು ಬಂದರೆ ಅವ್ರವ್ರ ಸ್ವಾರ್ಥಿಗಳು ಅವ್ರು ಬದುಕೋದು ನೋಡ್ತಾರೆ. ಈಗ ನಾನು 5 ವರ್ಷದಿಂದ ಇತ್ತು, 10 ವರ್ಷದಿಂದ ಇತ್ತು. ಮೋದಿಯವ್ರು ಏನು ಮಾಡಿದ್ರು? ಏನಿಲ್ಲ. ಒಳ್ಳೊಳ್ಳೆ ರೋಡ್ಗಳು ಮಾಡ್ಕೊಂಡ್ರು, ಒಳ್ಳೊಳ್ಳೆ ಟೂರುಗಳು ಎಲ್ಲ ಇರೋಂಥವ್ರಿಗೆ ಅವರು ಹೆಲ್ಪ್ ಮಾಡೋದು. ಬಡವರು ಬಗ್ಗರು ಇದು ಮಾಡಲ್ಲ. ಅದೇ ಕಾಂಗ್ರೆಸ್ಸಲ್ಲಿ 3,390 ರೂಪಾಯಿ ಇದ್ದಿತ್ತಂತ ಸಿಲಿಂಡ್ರಿ, ಇವತ್ತು 1,200 ರೂಪಾಯಿ ಮಾಡಿದ್ದಾರೆ. ಬಡವರು ಎಲ್ಲಿ ಬದುಕೋಕ್ಕಾಗುತ್ತೆ? ಅದಕ್ಕೆ ಸರ್ ಕಾಂಗ್ರೆಸ್ ಬರಬೇಕು, ಬಡವರು ಬಗ್ಗರಿಗೆ ಒಳ್ಳೇದಾಗ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶಪ್ಪ ಅಂತ. ವೆಂಕಟೇಶಪ್ಪ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ, ಬಿಜೆಪಿಗ? ನಮ್ಮ ಬೆಂಬಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ನಮ್ಗೆ ಅವನಿಗ ದುಡ್ಡು ಕೊಡ್ತಾವ್ರೆ, ಎಲ್ಲ ಇದು ಮಾಡ್ತಾವ್ರೆ, ಗೃಹಲಕ್ಷ್ಮಿ ಕೊಡ್ತಾವ್ರೆ, ಎಲ್ಲ ಮಾಡ್ತಾವ್ರೆ. ಇದು ರೇಷನ್ ಕಾರ್ಡು ಅದು ಕೊಡ್ತಾವ್ರೆ, ಎಲ್ಲ ಕೊಡ್ತಾವ್ರೆ. ಯಾರು ಪ್ರಧಾನಮಂತ್ರಿ ಆಗಬೇಕು ನಿಮ್ಮ ಪ್ರಕಾರ? ಪ್ರೈಮ್ ಮಿನಿಸ್ಟರ್ ಅಂದರೆ ಮೋದಿನೇ ಆಗಬೇಕು. ಅವ್ರು ಯಾಕಂದರೆ ನಮ್ಮ ಪಾಣಿ ಮೇಘ 2,000-3,000 ಕೊಡ್ತಾ ಇದ್ದಾರೆ. ಹಂಗಿದ್ರೆ ಇವಾಗ ಇಲ್ಲಿ ಕಾಂಗ್ರೆಸ್ ಬೇಕು ಅಂತ ಹೇಳ್ತಾ ಇದ್ರೆ ನಾವು ಇಲ್ಲಿ ಹೋಗಿ ಇದಾದರೆ MLA ಇದಾದರೆ ಕಾಂಗ್ರೆಸ್ ಬೇಕು. ಅದಾದರೆ ಇವಾಗ ಕೇಂದ್ರದಲ್ಲಿ ಬಿಜೆಪಿ ಬರಬೇಕು ಅಂದ್ರೆ, ಮೋದಿ ಅವರು ಬರಬೇಕು ಅಂದ್ರೆ ನೀವು ಇಲ್ಲಿ MP ಆಗಿ ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕಬೇಕು. ಹಾಕ್ತೀರಾ ಈ ಬಾರಿ? ಏನು ಅಭಿವೃದ್ಧಿ ಬೇಕು ನಮ್ಮ ಕ್ಷೇತ್ರಕ್ಕೆ? ನಮ್ಮದು ಸರ್ ಟಾರ್ ಆಗಬೇಕು, ನೀರಿಲ್ಲ. ಅದೇ ಎಲ್ಲ ರೋಚುಗಳಾಗಿ ಸ್ಟ್ಯಾಂಡ್ಗಳಾಗಿ ನೀರು ಹೋಗಲ್ಲ, ಮಾಡಲ್ಲ. ಎಷ್ಟು ದಿನ ಹೋದ್ರೂ ಹೋಗಲ್ಲ ನೀರು. ಅದು ನೋಡಬೇಕು, ಅಷ್ಟೇ. ನಮಸ್ತೆ. ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ ಹೇಳಿ. ಕೃಷ್ಣಮೂರ್ತಿ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಯಾವ ಪಕ್ಷಕ್ಕಂತಲ್ಲ, ಒಳ್ಳೆಯ ವ್ಯಕ್ತಿಯನ್ನು ನೋಡಿ ವೋಟ್ ಹಾಕೋ. ಒಳ್ಳೆಯ ವ್ಯಕ್ತಿಯನ್ನ. ಹಾಗಿದ್ದಲ್ಲಿ ದೇಶಕ್ಕೆ ಅಥವಾ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ವ್ಯಕ್ತಿ ಯಾರು ಅನ್ಸುತ್ತೆ ನಿಮ್ಮ ಪ್ರಕಾರ? ದೇಶಕ್ಕೆ, ನಮ್ಮ ಕ್ಷೇತ್ರಕ್ಕೆ ಎಲ್ಲದರಲ್ಲೂ ಒಳ್ಳೆತನವಾಗಿ, ಏನು ಧಾರ್ಮಿಕವಾಗಿ ಗಲಭೆಗಳನ್ನು ಯಾರು ಸೃಷ್ಟಿ ಮಾಡೋದಿಲ್ವೋ, ಎಲ್ಲ ವರ್ಗದವ್ರನ್ನೂ ಕೂಡ ಒಂದೇ ಏಕತಾ ಮನೋಭಾವದಿಂದ ಯಾರು ಭಾವಿಸ್ತಾರೋ ಅಂಥವ್ರಿಗೆ ನಮ್ಮ ಬೆಂಬಲ ಇರುತ್ತೆ. ಸದ್ಯಕ್ಕೆ ನೀವು ಹೇಳಿದ್ರಿ ಇವಾಗ ಏಕತಾ ಮನೋಭಾವದಿಂದ ಯಾರು ಭಾವಿಸ್ತಾರೆ, ಯಾರು ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ತಗೊಂಡು ಹೋಗಬಹುದು ಕೇಂದ್ರದಲ್ಲಿ? ನಮ್ಮ ಪ್ರಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು, ಕೇಂದ್ರದಲ್ಲಿ ಅವರ ನೇತೃತ್ವದ ಯಾವುದೇ ಒಂದು ನಾಯಕ ಬಂದರೂ ಕೂಡ ಆ ರೀತಿಯಾದಂತಹ ಒಳ್ಳೆಯ ವಾತಾವರಣ ಸೃಷ್ಟಿಸಿ ದೇಶದ ಹಿತ ಮತ್ತು ಅಂತಾರಾಷ್ಟ್ರೀಯ ಏನು ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಕಾದಾಟಗಳಿದೆಯಲ್ಲ ಅದನ್ನು ಕೂಡ ಅಲ್ಪ ಮಟ್ಟಿಗಾದರೂ ಕಂಟ್ರೋಲ್ ಮಾಡಿ ನಮ್ಮ ದೇಶವನ್ನು ಸುಭಿಕ್ಷವಾಗಿ ಸಿದ್ದರಾಮಯ್ಯ ನೇತೃತ್ವದ ಒಂದು ಸರ್ಕಾರ ಇದೆಯಲ್ಲ ಮಾಡುತ್ತೆ. ನಿಮ್ಮ ಹೆಸರು? ನಾಗರಾಜ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಯಾವ ಪಕ್ಷಕ್ಕೆ ಅಂದರೆ ಕಾಂಗ್ರೆಸ್ಸೇ ಬರಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಯಾಕೆ ಕಾಂಗ್ರೆಸ್ ಬರಬೇಕು ಅಂತ? ಕಾಂಗ್ರೆಸ್ ಬಂದರೆ ಏನೋ ಅನುಕೂಲ ಮಾಡಿಕೊಡ್ತಾರೆ ಅಂತ. ಯಾವ ರೀತಿ ಅನುಕೂಲ ಸರ್ ಕಾಂಗ್ರೆಸ್ ಬಂದರೆ? ಮಾಮೂಲು ಅನುಕೂಲ ಅಂದರೆ ಮೊದಲ ಥರನೇ ಬರ್ತಾ ಇದ್ದಿದ್ದು ಕಾಂಗ್ರೆಸ್ಸೇ ಬರಬೇಕು ಅಂತ ಕೋರ್ಕೊಂತೀರಿ. ಏನೋ ಅನುಕೂಲ ಅವರೇ ಮಾಡಿಕೊಡೋರು. ಏನು ಇವಾಗ ಅನುಕೂಲ ಅಂದರೆ ಯಾವ ರೀತಿ ಅನುಕೂಲಗಳಿಂದ ತಂದುಕೊಡ್ಬೇಕು ಇವಾಗ ಕಾಂಗ್ರೆಸ್ ಬಂದರೆ? ಕಾಂಗ್ರೆಸ್ ಬಂದರೆ ಬೇಜಾನು ಅನುಕೂಲ ಆಗ್ತವೆ ಸರ್. ಯಾಕಂದರೆ ಮೊದಲ ಥರ ಅನುಕೂಲ ಬೇಜಾನು ಮಾಡಿಕೊಟ್ಟಿದ್ರು, ಇವಾಗ ಅದೇ ಥರನೇ ಮಾಡಿಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ. ಇವಾಗ ಏನು ಬಿಜೆಪಿ ಗೌರ್ಮೆಂಟ್ ಎಲ್ಲಿ ಏನು ಅದರಿಂದ ಏನು ಅನಾನುಕೂಲ ಏನಾಗಿದೆ ನಿಮ್ಗೆ? ಗೌರ್ಮೆಂಟ್ನಿಂದ ಬರೋದು ಗೊತ್ತಾಯ್ತೆ. ಈ BJPಯಿಂದ ಏನು ಗೊತ್ತಾಯಿಲ್ಲ. ಕಾಂಗ್ರೆಸ್ನಿಂದ ನಾವು ಏನು ಪಡಿಬೇಕು ಅದು ಪಡಿತಾ ಇದ್ದೀವಿ ಕಾಂಗ್ರೆಸ್ನಿಂದ.
ಇನ್ನು ಬಿ ಜೆ ಪಿಯಿಂದ ಏನು ಪಡೆದಿಲ್ಲ. ಪಡೆದಿದ್ರೆ ನಾವು ಹೇಳ್ಬಿಡೋರೆ, ಅದರಿಂದ ನಮ್ಗೆ ಅದು ಗೊತ್ತಿಲ್ಲ. ಯಾರು ಪ್ರಧಾನಮಂತ್ರಿ ಆಗಬೇಕು ಇವಾಗ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಜನ ಬೊಮ್ಮಳೆ ಹಂಗಿದ್ರೆ ಹಂಗೆ, ಅದು ನಾವು ಹೇಳೋಕ್ಕಾಗಲ್ಲ. ನಿಮ್ಮ ಬೆಂಬಲ ಯಾರು ಆಗಬೇಕು ಅಂತ? ಯಾರಾಗಬೇಕಂದ್ರೆ ಸಿದ್ದರಾಮಯ್ಯನ ಆಗಬೇಕು. ಯಾರು? ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಇಲ್ಲಿ ಮುಖ್ಯಮಂತ್ರಿಗಳು. ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು? ಅದು ನಮ್ಗೆ ಗೊತ್ತಿರೋದು ಸಿದ್ದರಾಮಯ್ಯನ ಒಬ್ಬರೇ. ಅವರೇ ಆಗಬೇಕು ಅಂತ ನಮ್ಗೆ ಆಸೆ. ನಿಮ್ಮ ಹೆಸರು? ರಾಮಕೃಷ್ಣಪ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷ ಹಾಕಿದ್ರು ಒಳ್ಳೇದು ಮಾಡ್ಬೇಕು, ಎಲ್ಲರೂ ಜನಗಳಿಗೆ ಒಳ್ಳೇದು ಮಾಡಿ ಸಾಕು. ಯಾವ ರೀತಿ ಒಳ್ಳೇದು ಮಾಡಬೇಕು ಜನಕ್ಕೆ? ಜನಗಳಿಗೆ ಫುಟ್ಪಾತ್ ಮೇಲೆ ಇರೋರ್ಗೆ ಒಳ್ಳೇದು ಮಾಡಿ ಸಾಕು. ಏನು ಅಭಿವೃದ್ಧಿ ಬೇಕು ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಸಂಸದರಾಗಿ ಆಯ್ಕೆ ಆದರೆ? ಇಲ್ಲಿ ಕಾಂಗ್ರೆಸ್ ಬಂದರೂ ಪರವಾಗಿಲ್ಲ, ಕೇಂದ್ರದಾಗಿ BJP ಬರಬೇಕು. ಕೇಂದ್ರದಲ್ಲಿ BJP ಬರಬೇಕು. ಕೇಂದ್ರದಾಗ ನಮ್ಮ ಕರ್ನಾಟಕ ಒಳ್ಳೇದು ಮಾಡ್ತಾರೆ. ಓಕೆ, ಇವಾಗ ಕೇಂದ್ರದಲ್ಲಿ BJP ಬರಬೇಕು ಅಂತಂದ್ರೆ ನೀವು ಈ ಕ್ಷೇತ್ರದಿಂದ BJPಗೆ ವೋಟ್ ಹಾಕಿದ್ರೆ ಅಲ್ವಾ ಕೇಂದ್ರದಲ್ಲಿ BJP ಬರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ನೋಡೋದು ಕಾಂಗ್ರೆಸ್ ಬರಬೇಕು, ಕೇಂದ್ರದಾಗ BJP ಬರಬೇಕು. ಅಲ್ಲ, ಇವಾಗ ಇದು MP ಎಲೆಕ್ಷನ್ಸ್ ಅಲ್ವಾ? ಇಲ್ಲಿ ನೀವು MP ಆಗಿ ಒಬ್ಬರನ್ನ BJP ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ರೆ ಅಲ್ಲಿ ಬಹುಮತ ಬರೋದು. ಅದೇನು ಕೇಳೋದಿಲ್ಲ, ಅಲ್ಲಿ ಬಂದೇನೆ ಅವನು ದೇಶಕ್ಕೆ ಒಳ್ಳೇದು ಮಾಡ್ತಾನೆ. ಯಾರಾಗಲಿ ಒಳ್ಳೇದು ಮಾಡಬೇಕು, ದೇಶ ಒಳ್ಳೇದು ಮಾಡ್ತಾನೆ. ಒಳ್ಳೇದು ಯಾರು ಬರಬೇಕು ದೇಶಕ್ಕೆ? ಒಳ್ಳೇದು ಯಾರ ಬರಲಿ ಒಳ್ಳೇದು ಮಾಡಬೇಕು ಅಷ್ಟೇ ಕೇಳೋದು. ಮೋದಿ ಅವರು ಆಗ್ಬೇಕಾ ಅಥವಾ ರಾಹುಲ್ ಗಾಂಧಿ ಅವರು? ಯಾರ ಆಗಲಿ ಒಳ್ಳೇದು ಮಾಡಬೇಕು. ಇಂಥವ್ರು ಒಳ್ಳೇದು ಮಾಡಿದ್ರೆ ಅವನೇ ದೇಶಕ್ಕೆ ಒಳ್ಳೇದು ಮಾಡೋನೇ ಅವನು ಪ್ರಧಾನಮಂತ್ರಿ ಆಗಬೇಕು. ನಮಸ್ಕಾರ ಸರ್. ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಈ ಸಲ BJPಗೆ ಸರ್. BJPಗೆ. ಯಾಕೆ ಸರ್ BJP? ಒಳ್ಳೆ ವ್ಯಕ್ತಿ ಸುಧಾಕರ್, ಆ ವ್ಯಕ್ತಿತ್ವ ನೋಡಿ ವೋಟ್ ಹಾಕೋಣ ಅಂತ. ವ್ಯಕ್ತಿತ್ವ ನೋಡಿ ವೋಟ್ ಹಾಕಬೇಕು ಅನ್ಕೊಂಡಿದ್ದೀರಾ? ಹೌದು ಸರ್. ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಇವಾಗ ಅವರು ಸಂಸದರಾಗಿ ಆಯ್ಕೆ ಆದ್ರೆ? ಸರ್ ಆದಮೇಲೆ ಅವರು ಇಲ್ಲಿ ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ. ಸದ್ಯಕ್ಕಿನ್ನ ಅಭಿವೃದ್ಧಿ ಅನ್ನೋದು ಎಲ್ಲದರಲ್ಲೂ ಚೆನ್ನಾಗಿದೆ BJP ಸರ್ಕಾರದ್ದು. ಅದರಲ್ಲಿ ಏನು ಹೇಳ್ಕೊಳ್ಳೋಂಥದ್ದೇನು ಇದಿಲ್ಲ ಸರ್, ಎಲ್ಲ ಚೆನ್ನಾಗೇ ನಡೆಸ್ಕೊಡ್ತಾ ಇದ್ದಾರೆ BJP ಸರ್ಕಾರ. ಓಕೆ, ಅದರಲ್ಲಿ ನಾವು ಮೇಯ್ನ್ ಆಗಿ ನಾವು JDS ಪಕ್ಷದವರು, ಅದಕ್ಕೆ ಈ ಸಲ ಅವರಿಗೆ ಬೆಂಬಲ BJPಗೆ. ಸರ್ ಈ ಬಾರಿ ಆಗಿದ್ರೆ ಪ್ರಧಾನಮಂತ್ರಿಗಳು ಯಾರಾಗಬೇಕು? ಮೋದಿನೇ ಆಗಬೇಕು. ಮೋದಿ ಅವರಾಗಬೇಕು. ಮತ್ತೊಮ್ಮೆ ಮೋದಿ ದೇಶಕ್ಕೆ. ಮೋದಿನೇ ಒಂದೆರಡು ಕಾರಣಗಳನ್ನ ಕೊಡಿ ಸರ್. ಮೋದಿ ಅಂದರೆ ಈಗ ನಮ್ಮ ಹಿಂದುತ್ವನೆಲ್ಲ ಉಳಿಸ್ತಾನೆ. ಈ ಸಿದ್ದರಾಮಯ್ಯನೇನೋ ಈ ಸಲ ಹೋಗಿ ಏನೋ ನೆಕ್ಸ್ಟ್ ಮುಂದಿನ ಜನ್ಮ ಇದ್ರೆ ಮುಸ್ಲಿಮ್ಸ್ ಆಗಿ ಹುಟ್ಟಬೇಕು ಅಂತ ಏನೋ ಇದು ಮಾಡ್ತಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ನಮ್ಮ ಬೆಂಬಲ ಇಲ್ಲ ಸರ್ ಈ ಸಲ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಓಕೆ, ಯಾಕೆ ಇವಾಗ ಅದು ಏನು ನೀವು ಇವಾಗ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು, ಅದು ಹೇಗೆ ತೊಂದರೆ ಆಗುತ್ತೆ ರಾಜಕೀಯ ಜೀವನಕ್ಕಾಗಲಿ ಅಥವಾ ದೇಶದ ಅಭಿವೃದ್ಧಿಗೆ ಹೇಗೆ ತೊಂದರೆ ಆಗುತ್ತೆ? ಸರ್ ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ಹಿಂದುತ್ವವನ್ನು ಉಳಿಸ್ಬೇಕು. ಇವ್ರು ಮುಸ್ಲಿಮ್ಸ್ನೇ ಉಳ್ಸೋಕೆ ಹೋಗ್ತಾ ಇದ್ದಾರಲ್ಲ, ಆ ಮುಸ್ಲಿಮ್ಸ್ನ ಉಳಿಸೋದ್ರಿಂದ ಈ ಸಿದ್ದರಾಮಯ್ಯನಿಗೆ ಎಲ್ಲ ಕಡೆ ಹಿನ್ನಡೆ ಆಗುತ್ತೆ ಸರ್. ಮುಸ್ಲಿಮ್ಸ್ ಬಗ್ಗೆ ಮಾತಾಡೋದ್ರಿಂದ ಹಿನ್ನಡೆ ಆಗುತ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನಿಯಮ್ಮ ಅವರೇ, ಈ ಬಾರಿ ಯಾರಿಗೆ ವೋಟು ನಿಮ್ದು? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಗೆ ಹಾಕೋದು? ಅವತ್ತಿನಿಂದ ಅನ್ನ ಕೊಡ್ತಾವ್ರೆ ನಮ್ಗೆ. ಅನ್ನ ಕೊಡ್ತಾ ಇದ್ದಾರೆ. ಇನ್ನ ಏನು ಅನುಕೂಲ ಇದೆ ಕಾಂಗ್ರೆಸ್ ಬಂದ್ರೆ? ಐತೆ, ಯಾಕಿಲ್ಲ. ಹೌದಾ? ಯಾವ ರೀತಿ ಅನುಕೂಲ ಆಗಿದೆ ನಿಮಗೆ ಕಾಂಗ್ರೆಸ್ಸಿಂದ ಇಲ್ಲಿ ಸರ್ಕಾರದಲ್ಲಿ? ಆಗಿರೋದಕ್ಕೆ ನಾವು ಹೇಳೋದು. ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಮೋದಿ ಅವರೇ, ಆಮೇಲೆ ಈ ಕಡೆ ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಇದ್ದಾರೆ, ಖರ್ಗೆ ಇದ್ದಾರೆ, ಯಾರಾಗಬೇಕು? ಯಾರೋ ಒಬ್ರು ಆಗಲಿ, ಒಟ್ನಲ್ಲಿ ಕಾಂಗ್ರೆಸ್ ಬರಲಿ ಅಂತೀರಾ? ಏನು ಸಹಾಯ ಇನ್ನ ಏನು ಕೇಳ್ತೀರಾ? ಇವಾಗ ಯಾರಾದರೂ ಇಲ್ಲಿ MP ಆಗಿ ಬಂದರೆ ಏನು ಸಹಾಯ ಕೇಳ್ತೀರಾ ಅವ್ರನ್ನ ಈ ರೀತಿ ಮಾಡಿ ಅಂತ? ಏನೋ ಇರೋಕೆ ಮನೆ ಬೇಕು ನಂಗೆ, ಮನೆ ಮಾಡಿಕೊಟ್ರೆ ಸಾಕು. ಮನೆ ಮಾಡಿಕೊಟ್ರೆ ಸಾಕು ಅಂತೀರಾ? ನಮಸ್ಕಾರ. ನಿಮ್ಮ ಹೆಸರು? ಹರೀಶ್. ಈ ಬಾರಿ ನಿಮ್ಮ ಮತ ಯಾರಿಗೆ? ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ. ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ. ಯಾರು ಒಳ್ಳೇದು ಮಾಡ್ಬೋದು? ಕಾಂಗ್ರೆಸ್ಸಾ BJPನ? BJP. ಯಾಕೆ, ಹೆಂಗೆ ಒಳ್ಳೇದು ಮಾಡುತ್ತೆ BJP ಬಂದರೆ? BJP ಏನಂದರೆ ನಮ್ಗೆ ಏನು ಬೇಕೋ ಅದು ಮಾಡಿಕೊಡ್ತದೆ, ಆ ಥರ. ಇವಾಗ ಕಾಂಗ್ರೆಸ್ ಅವರು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂದ್ರೆ ಅವ್ರೇನೂ ಮಾಡಿಲ್ಲ, ಅಷ್ಟೇ. ಇವಾಗ ಇಲ್ಲಿ ಏನು BJPಯಿಂದ ಸಂಸದರಾಗಿ ಆಯ್ಕೆ ಆದರೆ ಕ್ಷೇತ್ರಕ್ಕೆ ಏನು ಉಪಯೋಗ ಆಗುತ್ತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇವಾಗ ಹೇಳೋದು ಬೇಡ, ಬಿಡಿ, ಅದು ಬೇಡ, ಅಷ್ಟೇ. ಏನು ಅಭಿವೃದ್ಧಿ ಕೇಳ್ತೀರಾ ನೀವು ಇವಾಗ ಇಲ್ಲಿಂದ ಸಂಸದರಾಗಿ ಆಯ್ಕೆ ಆದರೆ ಯಾರಾದರೂ MP ಕ್ಷೇತ್ರಕ್ಕೆ ಏನು ಉಪಯೋಗಗಳು ಬೇಕು? ಈ ರೀತಿಯಾಗಿ ಒಂದು ಸಹಾಯ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ? ನಮಗೆ ರೋಡ್ಗಳು ಚೆನ್ನಾಗಿರ್ಬೇಕು, ಅವು ಇವೆಲ್ಲ ಚೆನ್ನಾಗಿರ್ಬೇಕು. ರೋಡ್ಸ್ ಚೆನ್ನಾಗಿರ್ಬೇಕು ಅಂತ ಕೇಳ್ತೀರಾ? ನಮಸ್ಕಾರ.
ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವರೇ, ಈ ಬಾರಿಯ ನಿಮ್ಮ ಮತ ಯಾವ ಪಕ್ಷಕ್ಕೆ? ಈ ಬಾರಿ ನಮ್ಮ ಮತ ಬಿಜೆಪಿಗೆ, ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ. ಯಾಕೆ ಸರ್ ಡಾಕ್ಟರ್ ಕೆ ಸುಧಾಕರ್? ಸರ್ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಕಡೆ ಅಭಿವೃದ್ಧಿ ಮಾಡ್ತಾರೆ. ಅವರು ಒಳ್ಳೆ ಅಭಿವೃದ್ಧಿಗೆ ಅಧಿಕಾರರು, ಒಳ್ಳೆ ಸ್ವಲ್ಪ ಚೆನ್ನಾಗಿ ಇದು ಅಭಿವೃದ್ಧಿ ಲೀಡರ್ ಅಷ್ಟೇ ಅವರು. ಈ ಬಾರಿ ಅವರು ಸಂಸದರಾಗಿ ಆಯ್ಕೆ ಆದರೆ ಏನು ಬೇಡಿಕೆಗಳನ್ನು ಇಡ್ತೀರಣ್ಣ ಈ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು? ಅವರು ಕಾರ್ಖಾನೆಗಳು ತೊಗೊಂಡ್ಬರ್ತಾರೆ ಚಿಕ್ಕಬಳ್ಳಾಪುರಕ್ಕೆ, ಎಲ್ಲ ಯುವಕರಿಗೆಲ್ಲ ಉದ್ಯೋಗ ಸಿಗುತ್ತೆ, ನೀರಾವರಿ ತರ್ತಾರೆ, ಎಲ್ಲ ರೀತಿಯ ಯುವಕರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಅವರು. ನಿಮ್ಮ ಹೆಸರು? ಪ್ರವೀಣ್ ಅಂತ. ಪ್ರವೀಣ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ? ಬಿಜೆಪಿ. ಬಿಜೆಪಿ ಕೆ ಯಾಕೆ? ಸುಧಾಕರ್. ಏಕೆ ಅಂದರೆ ಬಿಜೆಪಿ ಈಗ ಏನೇನು ಕೆಲಸಗಳು ಮಾಡಿದೆ ಅಂತ ನೀವೆಲ್ಲ ನೋಡಿರ್ತೀರಾ. ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೊದಲಿಗೆ ಸಿಕ್ಕಾಪಟ್ಟೆ ಬರ ಇತ್ತು ನೀರಿಗೆಲ್ಲ. ಇವಾಗೆಲ್ಲ ನೀರಿಗೆ ರೈತರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಹೂವು ಎಲ್ಲ ಬೆಳೀತಾ ಇದ್ದೀರಿ, ಮತ್ತು ಅಭಿವೃದ್ಧಿ ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಲೈಬ್ರರಿ ಇರಲಿಲ್ಲ, ಆ ಲೈಬ್ರರಿ ತಂದರು. ಮತ್ತು ಎಲ್ಲ ಇವಾಗ ಒಂದು ಬಸ್ ಸ್ಟ್ಯಾಂಡ್ ಆಗಲಿ ಪ್ರತಿಯೊಂದು ಥರ ರೈತರಿಗೆ ಅನುಕೂಲ ಮಾಡಿದ್ದಾರೆ. ಎಲ್ಲ ಥರ ಅನುಕೂಲವಾಗಿ ಸುಧಾಕರ್ ಅವರು. ಈ ಬಾರಿ ಕೇಂದ್ರದಲ್ಲಿ ಮೋದಿ ಅವರು ಬಂದರೆ, ನೀವು ಹೇಳಿದ್ರೆ ಇಲ್ಲಿ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ, ಕೇಂದ್ರದಲ್ಲಿ ಬಿಜೆಪಿ ಬಂದರೆ ಮತ್ತೊಮ್ಮೆ ಮೋದಿ ಅವರು ಬಂದರೆ ಯಾವ ರೀತಿ ದೇಶಕ್ಕೆ ಒಳ್ಳೆಯದಾಗುತ್ತೆ? ದೇಶಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂದರೆ, ಇವಾಗ ಭಾರತ ದೇಶದಲ್ಲಿ ಇವಾಗ ಒಂದು 20 ವರ್ಷದಿಂದ ಒಂದು ಅಭಿವೃದ್ಧಿ ದೇಶ ಥರ ಮೋದಿಯವರು ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಅದೇ ಥರ ಮುಂದಕ್ಕೂ ಇವಾಗ ಒಂದು 10 ವರ್ಷ ಇನ್ನೂ ಮುಂದಕ್ಕೆ ನಾವು ಬೆಳೆದಂಥ ನಮ್ಮ ಪೀಳಿಗೆ ಮುಂದಕ್ಕೆ ಸಾಗದಂತೆ ಒಂದು ಅಭಿವೃದ್ಧಿ ಥರ ತಗೊಂಡೋಗ್ತಾರೆ ಅಂತ ಮೋದಿಯವರು ನಾವು ಹೇಳೋದು. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ಅನಿತಾ. ಅನಿತಾ ಅವರೇ, ಈ ಬಾರಿ ನಿಮ್ಮ ಮತ ಯಾರಿಗೆ, ಯಾವ ಪಕ್ಷಕ್ಕೆ? ಗೊತ್ತಿಲ್ಲಣ್ಣ. ಕಾಂಗ್ರೆಸ್ಗ, ಬಿಜೆಪಿಗ? ಯಾವುದೋ ಒಂದು ಕಾಕು ಗೊತ್ತಿರ್ಬೋದಣ್ಣ. ಅದು ಹಿಂಗೆ ಮತ ಅನ್ನೋದು ತುಂಬಾ ಏನು ಇಂಪಾರ್ಟೆಂಟ್ ಹಕ್ಕು, ಅದನ್ನ ಹಂಗೆಲ್ಲ ಮಾಡಬಾರ್ದಲ್ಲ. ಯಾರು ಜವಾಬ್ದಾರಿಯುತವಾಗಿ ಯಾರಿಗೆ ನಿಮ್ಮ ಮತವನ್ನು ನೀಡ್ತೀರಾ? ಯಾರು ಒಳ್ಳೇದು ಮಾಡ್ತಾ ಇದ್ರೆ ಅವ್ರು ಯಾರು ಒಳ್ಳೇದು ಮಾಡ್ತಾ ಇದ್ದಾರೋ ಅವ್ರಿಗೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಒಳ್ಳೇದು ಮಾಡ್ತಿದ್ಯಾ ಅಥವಾ ಬಿಜೆಪಿ ಒಳ್ಳೇದು ಮಾಡ್ತಿದ್ಯಾ ಇವಾಗ? ಅದೆಲ್ಲ ಹೇಳಕ್ಕಾಗಲ್ಲ, ಅದೆಲ್ಲ ಹೇಳಕ್ಕಾಗಲ್ಲ. ಅಲ್ಲ, ಜನಸಾಮಾನ್ಯರಾಗಿ ನೀವೇ ಅಲ್ಲ ಅಭಿವೃದ್ಧಿ ಹೇಗಾಗ್ತಿದೆ ಅನ್ನೋದನ್ನ ನೋಡ್ಬೇಕಾಗಿರೋರು. ಹೌದು. ಇವಾಗ ನಿಮ್ಮ ಪ್ರಕಾರ ಯಾರು ಅಭಿವೃದ್ಧಿ ಮಾಡ್ತಿದ್ದಾರೆ ನಿಮ್ಮ ಪ್ರಕಾರ? ಅದೆಲ್ಲ ನಾವೇನು ನೋಡಕ್ಕಾಗಲ್ಲ. ಬರ್ತೀರಿ, ನೀವು ಕೆಲಸ ಮಾಡ್ಕೊಂತೀರಿ, ಹೊರಟೋಗ್ತೀರಿ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ನಿಮಗೆ? ಪ್ರಧಾನಮಂತ್ರಿ ಮೋದಿ ಅವರಾಗಬೇಕಾ, ರಾಹುಲ್ ಗಾಂಧಿ ಅವರಾಗಬೇಕಾ? ಅವ್ರ ಟೈಮ್ ಅಣ್ಣ, ಯಾರನ್ನ ಬರ್ಬೋದಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸುಲೋಕ. ಸುಲೋಕ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ 100% ಬಿಜೆಪಿನೇ ಸರ್. ಬಿಜೆಪಿಗೆ. ಯಾಕೆ ಬಿಜೆಪಿ? ಸರ್ ಬಿಜೆಪಿ ಬಿಟ್ಟರೆ ಬೇರೆ ಯಾರು ಸರ್ ಬರ್ತಾರೆ? ಯಾರು ಬಂದು ಏನು ಮಾಡ್ತಾರೆ ಸರ್? ಅಟ್ಲೀಸ್ಟ್ ಕೆಲಸ ನಡೆಯೋದವರು ನೋಡ್ತಾ ಇದ್ದೀವಿ, ಕೆಲಸ ಇನ್ನೂ ನಡೆಯುತ್ತೆ, ಖಂಡಿತ ಬಂದೇ ಬರ್ತಾರೆ ಬಿಜೆಪಿ. ಯಾರು ಪ್ರಧಾನಮಂತ್ರಿಗಳಾಗಬೇಕು ಸರ್? ಮೋದಿ ಅವರೇ ಫಸ್ಟ್ ಪ್ರಿಫರೆನ್ಸು, ಅವರಿಲ್ಲ ಅಂದರೆ ಯೋಗಿ ಆದಿತ್ಯನಾಥ್ ಸರ್. ಯಾಕೆ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ಸುತ್ತೆ ನಿಮಗೆ ಈ ಬಾರಿ? ಸರ್ ಆಲ್ರೆಡಿ 2 ಟೈಮ್ ನೋಡಿದ್ದೀರಾ ನೀವು, ನೋಡಿ ಎಷ್ಟು ಕೆಲಸ ಆಗಿದೆ, ಏನಾಗಿದೆ ಅಂತೆಲ್ಲ ನೋಡಿದ್ದೀರಾ. ನೋಡಿದ್ಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದೆ, ಏನಾಗುತ್ತೆ ಅಂತಲೂ ಗೊತ್ತಿದೆ ನಿಮಗೆ. ಇನ್ನೂ ಸೆಕ್ಯೂರ್ಡ್ ಆಗಿ ನಾವು ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಮೋದಿ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಓಕೆ, ಈ ಬಾರಿ ಮತ್ತೊಮ್ಮೆ ಮೋದಿ ಅವರಾದರೆ ಇನ್ನು ಯಾವ ರೀತಿಯ ಅಭಿವೃದ್ಧಿಯನ್ನು ದೇಶ ಕಾಣ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ನಮ್ಮ GDP ಗ್ರೋತ್ ಆಗ್ತದೆ. ನಾವೇನು ಇವಾಗ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀವಿ, ಜಿಯೋ ಪೊಲಿಟಿಕಲ್ ಇಶ್ಯೂ ಆಗಲಿ, ಆಮೇಲೆ ಇಂಟರ್ನಲ್ ಡೆವಲಪ್ಮೆಂಟ್ ಆಗಲಿ, ಮತ್ತು ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವರಿಗೆ ಸ್ವಲ್ಪ ಇನ್ನೂ ನಮಗೆ ಉತ್ತೇಜನ ಬೇಕು, ನಮಗೆ ಇನ್ನೂ ಸಪೋರ್ಟ್ ಬೇಕು. ಸೊ ಅದ್ರ ಬಗ್ಗೆನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಹೆಸರು? ಆಶೀಶ್ ಅಂತ. ಆಶೀಶ್, ಈ ಬಾರಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಯಾಕೆ ಅಂತ ಒಂದೆರಡು ರೀಸನ್ ಹೇಳಿದ್ರೆ? ಆಪೋಸಿಟ್ ಕ್ಯಾಂಡಿಡೇಟ್ ಯಾರು ಸ್ಟ್ರಾಂಗ್ ಆಗಿಲ್ಲ, ಅದಕ್ಕೋಸ್ಕರ. ಆಪೋಸಿಟ್ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಆಗಿಲ್ಲ ಅನ್ನೋ ಒಂದು ಕಾರಣ ಸಾಕಾಗುತ್ತಾ ಬಿಜೆಪಿ ಗೆಲ್ಲೋದಕ್ಕೆ? ಹೌದು. 100 versus 0 ಇದ್ರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಇನ್ನೊಬ್ಬನ ಚೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಯಾರಾದರೂ ಅಲ್ಲಿ ಇರಬೇಕಲ್ವಾ? ಇದು ಇಂಡಿಯಾದಿಂದ ಯಾರಿದ್ದಾರೆ, ಇನ್ನು ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ ಯಾರನ್ನು ನಿಲ್ಲಿಸ್ಬೇಕು ಅಂತ. ನಮ್ಗೆ ಕ್ಲಾರಿಟಿ ಸಿಗುತ್ತೆ ಯಾರು ಚೂಸ್ ಮಾಡಬೇಕು ಅಂತ? ಹೇಳ್ತಾ ಇದ್ರೆ ಏನು 100 versus 0 ಆಗುತ್ತೆ ಅಂತ? 100 versus 0 ಅಂತಲ್ಲ, ಲೈಕ್ ಆಪೋಸಿಟ್ ಕ್ಯಾಂಡಿಡೇಟ್ ವೇಟೇಜ್ ಕಮ್ಮಿ ಇದೆ ಅಂತ ಹೇಳ್ತಾರೆ, ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಇವಾಗ ನೀವೇನು ಹೇಳಿದ್ರಿ ಮೋದಿ ಅವರು ಬರಬೇಕು ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಸೈಡ್ ನಮ್ಮ ಇಂಡಿಯಾ ಮತ್ತೆ ಹೋಗ್ಬೋದು ಅಂತ ಅನ್ಸುತ್ತೆ ನಿಮಗೆ ಮತ್ತೊಮ್ಮೆ ಮೋದಿ ಆದರೆ? ಸರಿ, ಡೆವಲಪಿಂಗ್ ನೇಷನ್ ಈಗ ಒಂದು ಗ್ರೋತ್ ಗ್ರಾಫ್ ನಿಮ್ಮ ನೋಡಿದ್ರೆ ಅದು ಮತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗಬೇಕು, ಇನ್ನು ಮುಂದಕ್ಕೆ ಚೆನ್ನಾಗಿ ಗ್ರಾಫ್ ಇನ್ನು ಮೇಲಕ್ಕೆ ಹೋಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ಹೆಸರು? ರಾಜಣ್ಣ ಅಂತಲೇ. ರಾಜಣ್ಣ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಪಕ್ಷಕ್ಕೆ? ಬಿಜೆಪಿನ, ಕಾಂಗ್ರೆಸ್ಸಾ? ಬಿಜೆಪಿ ಬರಲಿ. ಬಿಜೆಪಿ ಬರಬೇಕಾ? ಯಾಕೆ ಬಿಜೆಪಿ ಬರಬೇಕು? ಪರವಾಗಿಲ್ಲ, ಮೋದಿ ಅವರು ಏನು ಅಭಿವೃದ್ಧಿಯನ್ನು ತಂದುಕೊಟ್ಟಿದ್ದಾರೆ ಇವಾಗ ಪ್ರಧಾನಿಯಾಗಿ ಅಂತ? ಎಲ್ಲನೂ ಮಾಡ್ತಿದ್ದಾರಲ್ಲ.
ಏನು ಅಭಿವೃದ್ಧಿ ಇನ್ನೂ ಆಗ್ಬೇಕು ಅನ್ಸುತ್ತೆ ನಿಮಗೆ ಬಂದರೆ? ಆಗಲಿ ಬರಲಿ, ಇನ್ನು ಅಭಿವೃದ್ಧಿ ಆಗಬೇಕು. ಆಗಬೇಕು. ನಿಮ್ಮ ಪ್ರಕಾರ ಇವಾಗ ಏನು BJP ಬಂದರೆ ಇನ್ನೂ ಹೆಂಗೆ ಇಂಪ್ರೂವ್ ಆಗೋದು ದೇಶ? ಚೆನ್ನಾಗಾಗುತ್ತಲ್ಲ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುರುಗೇಶ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? BJP. ಯಾಕೆ BJP ಅಂದರೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಅಯೋಧ್ಯೆ ಕಳಿಸವ್ರೆ, ಅದಕ್ಕೋಸ್ಕರ ಅಯೋಧ್ಯೆ ಕಟ್ಟಿಸಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನೂ ಏನು ಒಳ್ಳೆ ಕೆಲಸಗಳಾಗಬೇಕು ಈ ಬಾರಿ? ನಿಮ್ಮ ಬೆಂಬಲ BJP ಪಕ್ಷಕ್ಕೆ ಕೊಟ್ಟು BJPಯಿಂದ ಪ್ರಧಾನಿ ಆದರೆ, ಕೇಂದ್ರದಲ್ಲಿ BJP ಬಂದರೆ ಇನ್ನೂ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಇಂಡಿಯಾ? ಅದೇ ಕರ್ನಾಟಕ ಫಸ್ಟ್ ಬರಬೇಕು. ಕರ್ನಾಟಕ ಫಸ್ಟ್ ಬರಬೇಕು. ಯಾವ ರೀತಿ ಅಭಿವೃದ್ಧಿ ಆಗಬೇಕು ಕರ್ನಾಟಕ ನಿಮ್ಮ ಪ್ರಕಾರ? ಕರ್ನಾಟಕ ಅದೇ ಇವೆಲ್ಲ ಫ್ರೀ ಎಲ್ಲ ಕೊಟ್ಟಿರೋದನ್ನೆಲ್ಲ ನಿಲ್ಲಿಸ್ಬೇಕು. ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರುತ್ತೆ, ಸಿದ್ದರಾಮಯ್ಯ ಮಾಡಿರೋ ಕೆಲಸಕ್ಕೆ, ಅದಕ್ಕೆ BJP ಬರಬೇಕು. BJP ಬಂದರೆ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು? ಸ್ಟೂಡೆಂಟ್ಸ್ಗೆ ಅಂದರೆ ಎಕ್ಸಾಮು ಅಂದರೆ ಬಸ್ಸು ಎಲ್ಲ ಪಾಸ್ ಗೀಸ್ ಮಾಡಿದಾಗ ಬಸ್ಸು ಫುಲ್ಲು ಹೋದಾಗ ಬಸ್ಗಳು ನಿಲ್ಲಿಸಲ್ಲ, ಆದ್ದರಿಂದ ಸ್ವಲ್ಪ ಇದಾಗುತ್ತೆ. ನಮಸ್ಕಾರ. ನಿಮ್ಮ ಹೆಸರು? ಮುನೀಂದ್ರ ಅಂತ. ಮುನೀಂದ್ರ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷ. ಯಾಕೆ ಕಾಂಗ್ರೆಸ್ ಪಕ್ಷ? ಎಲ್ಲ ಒಳ್ಳೇದು ಮಾಡ್ತಾ ಇದೆ, ಅದಕ್ಕೆ. ಯಾವ ರೀತಿ ಇನ್ನೂ ಒಳ್ಳೇದಾಗಬೇಕು ಈ ಬಾರಿ ಕಾಂಗ್ರೆಸ್ ಬಂದರೆ ಏನಾಗುತ್ತೆ? ಸ್ವಲ್ಪ ರೈತರಿಗೆಲ್ಲ ಒಳ್ಳೇದಾದ್ರೆ ಇನ್ನೂ ಒಳ್ಳೇದಲ್ವಾ? BJP ಸರ್ಕಾರ ರೈತರಿಗೆ ಏನು ಮಾಡಿಲ್ವಲ್ಲ, ಕಾಂಗ್ರೆಸ್ ಸರ್ಕಾರ ಬಂದರೆ ರೈತರು ಒಳ್ಳೇದಾಗುತ್ತೆ ಅಂತ. ಯಾವ ರೀತಿ ಒಳ್ಳೇದು ಮಾಡ್ಬೋದು ಈ ಬಾರಿ ಕಾಂಗ್ರೆಸ್ ಬಂದರೆ? ಸಾಲ ಮನ್ನಾ ಮಾಡಿ ಇದು ಬೆಳೆಗೆಲ್ಲ ಒಳ್ಳೆ ಬೆಂಬಲ ಬೆಲೆ ಕೊಟ್ಟರೆ ಸಾಕು. ಬೆಂಬಲ ಬೆಲೆ ಕೊಟ್ಟರೆ ಸಾಕು ಅಂತೀರ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? BJP. ಯಾಕೆ BJP ಅಂದರೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಏನು ಹೆಲ್ಪ್ ಮಾಡಲ್ಲ ಅವರು, ಎಲ್ಲ ಸಾಲಕ್ಕೆ ಇದು ಮಾಡ್ತಾರೆ. BJP ಪರವಾಗಿಲ್ಲ, ಮೋದಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಮೋದಿ ಅವ್ರು ಬರಬೇಕು ಅಂತೀರಾ? ಮೋದಿ ಅವರು. ಯಾಕೆ ಕಾಂಗ್ರೆಸ್ ಯಾಕೆ ಬರಬಾರ್ದು ನಿಮ್ಮ ಲೆಕ್ಕದಲ್ಲಿ? ಕಾಂಗ್ರೆಸ್ ಏನು ಮಾಡೋರು, ಏನು ಮಾಡಿಲ್ಲ, ಮಾಡಲ್ಲ ಅವರು. ಮಾಡಲ್ಲ. ಅಷ್ಟೊಂದು ಭರವಸೆ ಏನು? ಸಾಹೇಬ್ರಿಗೆ ಸಪೋರ್ಟ್ ಅವರು, ನಮ್ಗೇನು ಮಾಡ್ತಾರೆ, ಏನು ಮಾಡಲ್ಲ. ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಆಗ ನೋಡೋಕೆ ಹೋದ್ರೆ ಈ ಬಾರಿ BJP ಬಂದರೆ ನೀವು ಹೇಳ್ತಾ ಇದ್ದೀರಾ, ಕೇಂದ್ರದಲ್ಲಿ BJP ಬಂದರೆ ಯಾವ ರೀತಿಯಾಗಿ ಸಹಾಯಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು, ಕ್ಷೇತ್ರಕ್ಕಾಗಿರಲಿ ದೇಶಕ್ಕಾಗಿರಲಿ ಯಾವ ರೀತಿ ಮಾಡಬೇಕು? ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ ಮೋದಿ. ಇವಾಗ ಎಲ್ಲ ನಮ್ಮ ಇದು 2ನೇ ಸರ್ತಿ ತಗೊಂಡೋಗಿದ್ದಾನೆ ಇಂಡಿಯಾನ. ಈ ಕಾಂಗ್ರೆಸ್ ಏನು ಮಾಡೋರು, ಏನೂ ಮಾಡಿಲ್ಲ.